मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। अतस्वविषयो यस्य प्रकाशो विद्यते सदा स एव स्वप्रकाशाख्यः इति सर्वं समञ्जसम्। ಸ್ವಪ್ರಕಾಶತ್ವ ಅನ್ನೋದಕ್ಕೆ ಸ್ವ ಅವೇದ್ಯತ್ವ ಎಂಬತಕ್ಕಂತಹ ಅರ್ಥ ಸರಿಯಲ್ಲ. ಯಾಕೆಂತಂದರೆ ಹಿಂದೆ ಹೇಳಿದ್ರು, ಮಾತು ಮತ್ತು ಅರ್ಥ ಇವುಗಳಿಗೆ ವಿಭಾಗವನ್ನು ಮಾಡಬಾರದು ಅಂತ, ವಿಭಜನೆಯನ್ನು ಮಾಡಬಾರದು ಅಂತ. ಮಾತು ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದ, ಅದರ ಅರ್ಥ ಸ್ವ ಅವೇದ್ಯ ಅಂತ ಹೇಳಿಬಿಟ್ರೆ ಆವಾಗ ಮಾತು ಮತ್ತು ಅರ್ಥಗಳಿಗೆ ವಿಭಾಗ ಮಾಡದಂತೆ ಆಯಿತು, ಇದು ಸರಿಯಲ್ಲ ಅಂತ ಹೇಳಿದರು. ಅದರಿಂದಾಗಿ ಸ್ವಪ್ರಕಾಶ ಅನ್ನೋದಕ್ಕೇನು ಅರ್ಥ ಮಾಡಬೇಕು? ಸ್ವವಿಷಯ ಪ್ರಕಾಶ ಅಂತಲೇ ಅರ್ಥ ಮಾಡಬೇಕು. ಯಾಕೆ? ಒಂದು ವೇಳೆ ಸ್ವ ಅವೇದ್ಯ ಅಂತ ಅರ್ಥ ಮಾಡಿದ್ರೆ ದೋಷ ಎಂಬತಕ್ಕಂಥದ್ದು ಇದೆ, ಅತಃ ಅಂತ. ಒಂದು ವೇಳೆ ಸ್ವ ಅವೇದ್ಯ ಅಂತ ಅರ್ಥ ಮಾಡೋದ್ರಿಂದ ದೋಷ ಇರೋದರಿಂದಾಗಿ ಏನು ಮಾಡಬೇಕು? ಯಸ್ಯ ಸ್ವವಿಷಯ ಪ್ರಕಾಶ ಸದಾ ವಿದ್ಯತೆ ಸ ಏವ ಸ್ವಪ್ರಕಾಶಾಖ್ಯ ಅಂತ. ಯಾರಿಗೆ ತನ್ನದೇ ಆದ ತನ್ನನ್ನೇ ವಿಷಯೀಕರಿಸ್ತಕ್ಕಂತಹ ಪ್ರಕಾಶ ಅಂದರೆ ಜ್ಞಾನ ಯಾವಾಗಲೂ ಇದೆಯೋ ಅವನನ್ನು ಸ್ವಪ್ರಕಾಶ ಅಂತ ಕರೀತಾರೆ. ತನ್ನನ್ನೇ ವಿಷಯೀಕರಿಸುವಂತಹ ಜ್ಞಾನ ಯಾರಿಗೆ ಯಾವಾಗಲೂ ಇದೆ? ಭಗವಂತನಿಗೆ ತನ್ನನ್ನೇ ವಿಷಯೀಕರಿಸ್ತಕ್ಕಂತಹ ಜ್ಞಾನ ಸದಾಕಾಲ ಇದೆ. ಆದ್ದರಿಂದ ಅವನು ಸ್ವಪ್ರಕಾಶ ಅಂತ ಆಗಿದ್ದಾನೆ. ಇತಿ ಹೌದು, ಆ ಪ್ರಕಾಶ ಬೇರೆ, ತೇಜಸ್ಸು ಅವನಿಗಿದೆ ಯಾವಾಗಲೂ. ಅದು ಹೌದು. ಭಗವಂತನನ್ನು ತಿಳಿಸ್ಲಿಕ್ಕೆ ಬೇರೆ ಪ್ರಕಾಶದ ಅವಶ್ಯಕತೆ ಇಲ್ಲ. ನಮ್ಮನ್ನು ಯಾರಾದರೂ ತಿಳಿಬೇಕು ಅಂತಾದರೆ ನಮಗೆ ಬೇರೆ ಪ್ರಕಾಶದ ಅವಶ್ಯಕತೆ ಇದೆ. ನಾವು ಬೆಳಕಿನಲ್ಲಿದ್ದಾಗ, ನಮ್ಮ ಮೇಲೆ ಬೆಳಕು ಬಿದ್ದಾಗ ಮಾತ್ರ ನಾವು ಕಾಣ್ತೇವೆ. ಹಾಗೆ ಭಗವಂತನ ಇತರ ಜ್ಞಾನ ಭಗವಂತನ ಜ್ಞಾನ ಇತರರಿಗೆ ಬರಬೇಕು ಅಂತಾದರೆ ಬೇರೆ ಪ್ರಕಾಶದ ಅವಶ್ಯಕತೆ ಇಲ್ಲ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅಂತ. ಭಗವಂತನೇ ಅವನು ಪ್ರಕಾಶ ರೂಪಿ. ಹೇಗೆ ಸೂರ್ಯನ ಜ್ಞಾನ ಬರಲಿಕ್ಕೆ ಬೇರೆ ಪ್ರಕಾಶದ ಅವಶ್ಯಕತೆ ಇಲ್ಲವೋ ಹಾಗೆ ಭಗವಂತ ತೇಜೋರೂಪಿ, ಅವನ ಜ್ಞಾನ ಬರಬೇಕಾದರೆ ಬೇರೆ ಪ್ರಕಾಶದ ಅವಶ್ಯಕತೆ ಇಲ್ಲ. ಅದಲ್ಲ, ಇಲ್ಲಿ ಹೇಳ್ತಕ್ಕಂಥದ್ದು ಭಗವಂತ ತನ್ನ ಜ್ಞಾನಕ್ಕೆ ತಾನೇ ವಿಷಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸರ್ವಂ ಸಮಂಜಸಂ ಅಂತ. ಸ್ವಪ್ರಕಾಶ ಅನ್ನೋದಕ್ಕೆ ಸ್ವವಿಷಯ ಪ್ರಕಾಶ, ತಾನೇ ವಿಷಯವಾಗಿರತಕ್ಕಂತಹ ಜ್ಞಾನ ಎಂಬುದಾಗಿ ಹೇಳಿರೋದ್ರಿಂದ ಇದು ಎಲ್ಲವೂ ಚೆನ್ನಾಗಿದೆ. ಇಲ್ಲ ಅಂತಾದರೆ ವಿರೋಧ ಎಂಬತಕ್ಕಂಥದ್ದು ಬರ್ತಿತ್ತು. ಸ್ವಪ್ರಕಾಶ ಅಂತ ಶಬ್ದ ಹೇಳೋದು, ಸ್ವ ಅವೇದ್ಯ ಅಂತ ಅರ್ಥ ಹೇಳೋದು, ಇದು ವಿರೋಧ ಬರ್ತಿತ್ತು. ಇಂತಹ ವಿರೋಧಕ್ಕೆ ಅವಕಾಶ ಎಂಬತಕ್ಕಂಥದ್ದು ಇಲ್ಲ. ಅತಃ ಸ್ವ ಅವೇದ್ಯ ಎಂಬತಕ್ಕಂಥದ್ದು ಶಬ್ದದ ಅರ್ಥ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಯಸ್ಯ ಯಾರಿಗೆ ಸ್ವವಿಷಯ ತಾನೇ ವಿಷಯವಾಗಿರತಕ್ಕಂತಹ ಪ್ರಕಾಶ ಜ್ಞಾನವು ಸದಾ ಯಾವಾಗಲೂ ವಿದ್ಯತೆ ಇದೆಯೋ ಸಯೇವ ಅವನೇ ಸ್ವಪ್ರಕಾಶಾಖ್ಯ ಸ್ವಪ್ರಕಾಶ ಶಬ್ದವಾಚ್ಯನಾಗಿದ್ದಾನೆ. ಇತಿ ಈ ರೀತಿಯಾಗಿ ಸರ್ವಂ ಎಲ್ಲವೂ ಸಮಂಜಸಂ
ಸರಿಯಾಗಿಯೇ ಇದೆ. ಅತಃ ಸ್ವ ಅವೇದ್ಯತ್ವ ಎಂಬತಕ್ಕಂಥದ್ದು ಸ್ವಪ್ರಕಾಶದ ಅರ್ಥ ಅಂತ ಹೇಳಿದ್ರೆ ವಿರೋಧ ಬರುವುದರಿಂದ ಯಸ್ಯ ಯಾರಿಗೆ ಸ್ವವಿಷಯ ತಾನೇ ವಿಷಯವಾಗಿರುವಂತಹ ಪ್ರಕಾಶ ಜ್ಞಾನವು ಸದಾ ಯಾವಾಗಲೂ ವಿದ್ಯತೆ ಇದೆಯೋ ಸಯೇವ ಅವನೇ ಸ್ವಪ್ರಕಾಶಾಖ್ಯ ಸ್ವಪ್ರಕಾಶ ಶಬ್ದವಾಚ್ಯನಾಗಿದ್ದಾನೆ. ಇತಿ ಈ ರೀತಿಯಾಗಿ ಸರ್ವಂ ಎಲ್ಲವೂ ಸಮಂಜಸಂ ಸರಿಯೇ ಆಗಿದೆ. ಸ್ವಪ್ರಕಾಶ ಶಬ್ದಾರ್ಥಂ ವದನ್ ಸ್ವಪ್ರಕಾಶವಾದಂ ಉಪಸಂಹರತಿ ಅಂತ. ಸ್ವಪ್ರಕಾಶ ಎಂಬತಕ್ಕಂಥದ ಶಬ್ದದ ಅರ್ಥವನ್ನು ಹೇಳುವ ಮೂಲಕ ಸ್ವಪ್ರಕಾಶ ಅಂದರೆ ಏನು ಎಂಬುದಾಗಿ ಏನು ವಿಚಾರ ಮಾಡ್ತಾ ಇದ್ದಾರೆ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ ಅಂತ. ಅತಃ ಇತಿ ಅತಃ ಅದಕ್ಕರ್ಥ ಏನು? ಸ್ವ ಅವೇದ್ಯತ್ವಸ್ಯ ಅಶಬ್ದಾರ್ಥತ್ವಾತ್. ಸ್ವ ಅವೇದ್ಯತ್ವ ಎಂಬತಕ್ಕಂಥದ್ದು ಸ್ವಪ್ರಕಾಶ ಎಂಬತಕ್ಕಂಥದ ಶಬ್ದದ ಅರ್ಥ ಅಲ್ಲ. ಅವರು ಸ್ವಪ್ರಕಾಶ ಎಂಬತಕ್ಕಂಥ ಶಬ್ದಕ್ಕೆ ಏನರ್ಥ ಹೇಳ್ತಾರೆ? ಸ್ವ ಅವೇದ್ಯ ಅಂತ ಹೇಳ್ತಾರೆ. ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ. ಆದರೆ ಸ್ವ ಅವೇದ್ಯತ್ವ ಎಂಬತಕ್ಕಂಥದ್ದು ಸ್ವಪ್ರಕಾಶ ಶಬ್ದದ ಅರ್ಥ ಅಂತ ಹೇಳ ಅಲ್ಲ, ಆದ್ದರಿಂದ ಅಂತ ಅರ್ಥ. ಸ್ವ ಅವೇದ್ಯತ್ವಸ್ಯ ಅಶಬ್ದಾರ್ಥತ್ವಾತ್ ಅಂದರೆ ಸ್ವಪ್ರಕಾಶ ಶಬ್ದದ ಅರ್ಥ ಅಲ್ಲದೆ ಇರುವುದರಿಂದ. ಅಸರ್ವಜ್ಞಾಖ್ಯ ದೋಷಾಪಾದಕತ್ವಾಚ್ಚ ಅಂತ. ಅಷ್ಟೇ ಅಲ್ಲ, ಸ್ವಪ್ರಕಾಶ ಅನ್ನೋದಕ್ಕೆ ಸ್ವ ಅವೇದ್ಯ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಹಾಗಾದರೆ ಅವನು ಅಸರ್ವಜ್ಞ ಅಂತ ಆಗಬೇಕಾಗತ್ತೆ. ತನ್ನ ಜ್ಞಾನ ಇಲ್ಲ, ಹಾಗಾದರೆ ತನ್ನ ಜ್ಞಾನ ಇಲ್ಲದೆ ಇರತಕ್ಕಂಥವನು ಅಸರ್ವಜ್ಞ ಅಂತ ಆಗಬೇಕಾಗತ್ತೆ. ಅದರಿಂದ ಅಸರ್ವಜ್ಞತ್ವ ರೂಪವಾದಂತಹ ದೋಷವೂ ಬರುವುದರಿಂದ ಸ್ವಪ್ರಕಾಶ ಶಬ್ದಕ್ಕೆ ಸ್ವ ಅವೇದ್ಯತ್ವ ಅಂತ ಅರ್ಥವನ್ನು ಹೇಳಬಾರದು. ಸರ್ವಂ ಸಮಂಜಸಂ ಇತ್ಯನೇನ ಯಹ ಸರ್ವಜ್ಞಃ ಇತ್ಯಾದಿ ಶ್ರುತೇರಪಿ ಸಾಮಂಜಸ್ಯಂ ಅಭೂತ್ ಇತ್ಯಭಿಪ್ರೈತಿ. ಎಲ್ಲವೂ ಸರಿಯಾಯಿತು. ಎಲ್ಲದು ಅಂದರೆ ಏನರ್ಥ? ಎಸ್ ಸರ್ವಜ್ಞಃ ಸ ಸರ್ವವಿತ್ ಅಂತ ಶ್ರುತಿ ಇದೆ. ಪರಮಾತ್ಮ ಸರ್ವಜ್ಞ, ಎಲ್ಲವನ್ನೂ ತಿಳಿದವನು. ಎಲ್ಲವನ್ನೂ ತಿಳಿದವನು ಅಂತಂದರೆ ಎಲ್ಲದರಲ್ಲಿ ತಾನು ಸೇರಿಕೊಂಡಿದ್ದಾನೋ ಇಲ್ವೋ? ತಾನು ಸೇರಿಕೊಂಡಿದ್ದಾನೆ. ನಿಮ್ಮತ ಪ್ರಕಾರ ಭಗವಂತ ಸ್ವವೇದ್ಯನಲ್ಲ, ಸ್ವ ಅವೇದ್ಯ. ಸ್ವಪ್ರಕಾಶ ಅಂತಂದರೆ ತನ್ನ ಜ್ಞಾನ ಇಲ್ಲ. ತನ್ನ ಜ್ಞಾನ ಇಲ್ಲ ಅಂತಂದರೆ ಅವನು ಸರ್ವಜ್ಞ ಆಗೋದು ಹೇಗೆ? ತನ್ನನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ತಿಳಿದಂತೆ ಆಯಿತು. ಸರ್ವಾನದಲ್ಲಿ ತಾನೂ ಸೇರಿಕೊಂಡ. ಆದರೆ ಸರ್ವಜ್ಞ ಎಂಬತಕ್ಕಂಥ ಶಬ್ದಕ್ಕೆ ಸಂಕೋಚ ಮಾಡಬೇಕಾಗಿತ್ತು. ಆದರೆ ಈಗ ಭಗವಂತನ ಜ್ಞಾನ ಭಗವಂತನಿಗಿದೆ. ಭಗವಂತನ ಜ್ಞಾನಕ್ಕೆ ತಾನೂ ವಿಷಯನಾಗಿದ್ದಾನೆ. ಆದ್ದರಿಂದ ಸರ್ವಜ್ಞ ಎಂಬತಕ್ಕಂಥ ಶಬ್ದಕ್ಕೆ ಎಲ್ಲವೂ ವಿಷಯ, ಸರ್ವ ವಿಷಯಕ ಜ್ಞಾನವುಳ್ಳವನು ಅಂತ ಅರ್ಥ ಮಾಡೋದರಿಂದ ಆ ಶ್ರುತಿಗೂ ಕೂಡ ಸಂಕೋಚ ಮಾಡದೇನೆ ಅರ್ಥವನ್ನು ಹೇಳದಂತೆ ಆಯಿತು. ಸಮಂಜಸ ಸರಿಯಾಯಿತು ಅಂತ. ಸಾಮಂಜಸ್ಯ, ಸಮಂಜಸ, ಸಮಂಜಸದ ಧರ್ಮ ಸಾಮಂಜಸ್ಯ. ಎಲ್ಲವೂ ಸಮಂಜಸ ಆಯಿತು, ಸರಿಯಾಯಿತು. ಸಂಕೋಚ ಮಾಡಬೇಕಾಗಿಲ್ಲ, ಅರ್ಥ ಸಂಕೋಚ ಮಾಡಬೇಕಾಗಿಲ್ಲ. ಸರ್ವಂ ಸಮಂಜಸಂ ಅಂತ ಹೇಳಿದ್ರಿಂದ ಇತ್ಯನೇನ ಯಹ ಸರ್ವಜ್ಞ ಇತ್ಯಾದಿ ಶ್ರುತೇರಪಿ. ಯಸ್ ಸರ್ವಜ್ಞ ಸ ಸರ್ವವಿತೆ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅಲ್ಲಿ ಯಹ ಸರ್ವಜ್ಞ ಸರ್ವ ವಿಷಯಕ ಜ್ಞಾನವುಳ್ಳವನು ಅಂತ ಹೇಳಿದ್ದಾರೆ. ಅಲ್ಲಿ ಸಾಮಂಜಸ್ಯಂ ಅಭೂತ್. ಆ ಶ್ರುತಿಗೂ ಸಾಮಂಜಸ್ಯ ಬಂತು. ಶ್ರುತಿಯು ಸಮಂಜಸ ಆಯಿತು. ಸರಿಯಾದ ಅರ್ಥವನ್ನೇ, ಸಂಕೋಚ ಇಲ್ಲದ ಅರ್ಥವನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥದ್ದಾಯಿತು. ಒಂದು ವೇಳೆ ಸ್ವ ಅವೇದ್ಯ ಅಂತ ಅರ್ಥ ಮಾಡಿಬಿಟ್ರೆ ತನ್ನ ಜ್ಞಾನ ಇಲ್ಲ. ಸರ್ವಜ್ಞ ಅಂತಂದರೆ ಸಕಲ ತನ್ನನ್ನು ಸೇರಿಸಿಕೊಂಡು ಎಲ್ಲ ಜ್ಞಾನವನ್ನು ಹೊಂದಿದವನು ಅಂತ ಅರ್ಥ ಮಾಡಲಿಕ್ಕೆ ಬರಲಿಲ್ಲ. ಆವಾಗ ಅಸಮಂಜಸ ಅಂತ ಆಗ್ತಿತ್ತು. ಶ್ರುತಿಗೆ ಅಸಾಮಂಜಸ್ಯ ಬರ್ತಿತ್ತು. ಈಗ ಶ್ರುತಿ ಸಮಂಜಸ ಆಯಿತು, ಶ್ರುತಿಗೆ ಸಾಮಂಜಸ್ಯ ಬಂತು. ಬ್ರಹ್ಮಜ್ಞಾನಸ್ಯ ಬ್ರಹ್ಮ ಅಗೋಚರತ್ವೇ ಶ್ರುತೇ ಸಂಕೋಚಾಖ್ಯ ಅಸಾಮಂಜಸ್ಯಂ ಸ್ಯಾತ್. ನೋಡಿ, ಇಲ್ಲಿ ಸ್ಪಷ್ಟವಾಗಿದೆ. ಬ್ರಹ್ಮಜ್ಞಾನಸ್ಯ ಬ್ರಹ್ಮ ಅಗೋಚರತ್ವೇ. ಬ್ರಹ್ಮಜ್ಞಾನಕ್ಕೆ ಬ್ರಹ್ಮ ವಿಷಯನಲ್ಲ. ಗೋಚರ ಅಂದರೆ ವಿಷಯ.
ಬ್ರಹ್ಮಜ್ಞಾನಕ್ಕೆ ಬ್ರಹ್ಮ ವಿಷಯನಲ್ಲ. ಬ್ರಹ್ಮ ವಿಷಯ ಅಲ್ಲ ಅಂತಾದರೆ ಆವಾಗ ಶ್ರುತಿಗೆ ಸಂಕೋಚ ಮಾಡಬೇಕಾಗುತ್ತೆ. ಸರ್ವಜ್ಞ ಅಂತಿದೆ. ಸರ್ವಜ್ಞ ಅಂದರೆ ಬ್ರಹ್ಮ ಇತರ ಸರ್ವ ಅಂತ ಅರ್ಥ ಮಾಡಬೇಕಾಗುತ್ತೆ. ಬ್ರಹ್ಮ ಇತರ ಸರ್ವ ಅಂತ ಅರ್ಥ ಮಾಡಿದಾಗ ಸಂಕೋಚ ಮಾಡಬೇಕಾಯಿತು. ಸಂಕೋಚ ಎಂಬತಕ್ಕಂಥದ್ದೇ ಅಸಾಮಂಜಸ್ಯ. ಸಂಕೋಚ ಆಖ್ಯ ಅಸಾಮಂಜಸ್ಯಂ ಶ್ರುತೇ ಸ್ಯಾತ್. ತತ್ಪರಿಹಾರಾಯಾಪಿ ಆ ಸಂಕೋಚ ರೂಪ ಅಸಾಮಂಜಸ್ಯ ಪರಿಹಾರಕ್ಕೋಸ್ಕರವೂ ಕೂಡ ಸ್ವಪರಾಖ್ಯ ಸರ್ವವಿಷಯತ್ವ ಅಂಗೀಕಾರ್ಯಂ. ಸ್ವಪರ ಸರ್ವಜ್ಞ ಅಂದರೆ ಏನರ್ಥ? ತನ್ನ ಜ್ಞಾನವೂ ಇದೆ, ತನಗಿಂತ ಬೇರೆಯಾದ ಎಲ್ಲದರ ಜ್ಞಾನವೂ ಇದೆ ಅಂತ ಅರ್ಥ ಮಾಡಬೇಕು. ಹಾಗಾದರೆ ಸರ್ವಜ್ಞ ಎಂಬತಕ್ಕಂಥ ಶಬ್ದ ಎಲ್ಲ ಜ್ಞಾನವನ್ನು ಹೊಂದಿದವನು ಅಂತ ಅರ್ಥ ಹೇಳಬೇಕು ಅಂತಾದರೆ ಎಲ್ಲದರಲ್ಲಿ ತಾನೂ ಸೇರಿರೋದ್ರಿಂದ ತನ್ನ ಜ್ಞಾನವೂ ಅವನಿಗಿದೆ ಅಂತಾಯಿತು. ಸ್ವವಿಷಯಕ ಜ್ಞಾನವೂ ಇದೆ ಅಂತಾಯಿತು. ಸ್ವವಿಷಯಕ ಜ್ಞಾನ ಇದೆ ಅಂತಾದರೆ ಏನಾಯಿತು? ಕರ್ತೃಕರ್ಮ ಭಾವ ಒಂದರಲ್ಲೇ ಒಪ್ಪದಂತೆ ಆಯಿತು. ಸ್ವ ವಿಷಯಕ ಜ್ಞಾನ ಪರಮಾತ್ಮನಿಗೆ, ಸ್ವವಿಷಯಕ ಜ್ಞಾನ ಪರಮಾತ್ಮನಿಗೆ, ಕರ್ತೃ ಪರಮಾತ್ಮ, ಕರ್ಮ ಪರಮಾತ್ಮ. ಆದ್ದರಿಂದ ಸರ್ವಜ್ಞ ಅಂತ ಹೇಳಿರೋದ್ರಿಂದಲೂ ಕೂಡ ಪರಮಾತ್ಮನಿಗೆ ಸ್ವಜ್ಞಾನ ಇದೆ, ಸ್ವವಿಷಯಕ ಜ್ಞಾನ ಇದೆ ಎಂಬತಕ್ಕಂಥದ್ದನ್ನು ಒಪ್ಪಿದಂತೆ ಆಯಿತು. ಮುಖೇನಾತಿ ಪ್ರಸನ್ನೋಪಿ ಹೃದಯ ಹಾಲಾಹಲೀಖಲಃ ಜಲ್ಪತ ಸ್ವಪ್ರಕಾಶತ್ವಂ ಸ್ವಾವೇದ್ಯತ್ವಂ ಯತೋ ಹೃದಿ. ಒಂದು ವೇಳೆ ಸ್ವಪ್ರಕಾಶ ಎಂಬತಕ್ಕಂತಹ ಶಬ್ದವನ್ನು ಹೇಳೋದು, ಅದಕ್ಕೆ ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಹೇಳೋದು. ಶಬ್ದ ಪ್ರಯೋಗ ಮಾಡೋದು ಸ್ವಪ್ರಕಾಶ ಅಂತ. ಅರ್ಥ ಏನು? ಸ್ವ ಅವೇದ್ಯ, ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಹೇಳೋದು. ಈ ರೀತಿಯಾಗಿ ಹೇಳಿದ್ರೆ ಇದು ದುರ್ಜನರಂತೆ ಆಗುತ್ತೆ ಅಂತ. ಯಾಕೆ ಅಂತಂದರೆ ದುರ್ಜನರು ಹೇಗಿರ್ತಾರೆ? ಮುಖೇನ ಅತಿ ಪ್ರಸನ್ನ, ನಗನಗ್ತಾ ಬರ್ತಾನೆ, ಹಿಂದ್ಗಡೆ ಚೂರಿ ಹಾಕ್ತಾನೆ. ಹೌದಲ್ಲೋ? ಈಗಿನ ಕಾಲದಲ್ಲಿ ನೋಡ್ತೇವಲ್ಲ, ಬರಬೇಕಾದ್ರೆ ತುಂಬ ತಾವು ಸಾತ್ವಿಕರು ಎಂಬುವ ರೀತಿಯಲ್ಲಿ ಬರ್ತಾರೆ. ಅಂದರೆ ಮುಖೇನ ಅತಿ ಪ್ರಸನ್ನ, ಆದರೆ ಒಳಗಡೆ ಏನಿರುತ್ತೆ? ಹೃದಯ ಹಾಲಾಹಲಿ ಖಲಹ, ಹಾಲಾಹಲ ವಿಷ ಅದನ್ನು ತುಂಬಿಕೊಂಡಿರ್ತಾನೆ. ಹೀಗೆ ದುರ್ಜನರು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಮುಖದಲ್ಲಿ ಸೌಜನ್ಯವನ್ನು ತೋರ್ತಾರೆ, ಆದರೆ ಹೃದಯದಲ್ಲಿ ವಿಷ ತುಂಬಿಕೊಂಡಿರ್ತಾರೆ. ಹಾಗೆ ಇಲ್ಲಿಯೂ ಕೂಡ ಸ್ವಪ್ರಕಾಶ ಅಂತ ಹೇಳೋದು. ಸ್ವಪ್ರಕಾಶ ಅಂದರೆ ಮೇಲ್ನೋಟಕ್ಕೆ ಅದರ ಅರ್ಥ ತನ್ನ ಜ್ಞಾನವೂ ಇದೆ ಅಂತ ಶಬ್ದದಿಂದ ತಿಳಿದು ಬರುತ್ತೆ, ಆದರೆ ಇದು ಶಬ್ದ ಮಾತ್ರ ಆ ರೀತಿ ಹೇಳೋದು. ಅರ್ಥ ಏನು? ಸ್ವ ಅವೇದ್ಯ ಅಂತ ಹೇಳೋದು. ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅನ್ನೋದು. ಸ್ವಪ್ರಕಾಶ ಅಂತ ಹೇಳೋದು ಮುಖತಃ ಪ್ರಸನ್ನತೆ ಅಂತ ತೋರೋದು. ಅರ್ಥ ಹೇಳಬೇಕಾದ್ರೆ ಮಾತ್ರ ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಹೇಳೋದು. ಇದು ಕೂಡ ದುರ್ಜನರ ಸ್ವಭಾವ ಅಂತ ಆಗುತ್ತೆ. ಈ ರೀತಿ ಹೇಳಿದ್ರೆ ನೀನೇ ದುರ್ಜನ ಅಂತಾಗ್ತೀಯ. ಅದರಿಂದ ಸ್ವಪ್ರಕಾಶ ಶಬ್ದವನ್ನು ಹೇಳಿ ಸ್ವ ಅವೇದ್ಯ ಅಂತ ಅರ್ಥ ಹೇಳ್ತಕ್ಕಂಥದ್ದು ಸರಿಯಲ್ಲ. ನಿನ್ನಲ್ಲಿ ದುರ್ಜನತ್ವ ಎಂಬತಕ್ಕಂಥದ್ದು ಬರಬೇಕಾಗುತ್ತೆ. ಮುಖ ಪ್ರಸನ್ನವಾಗಿದೆ, ನಿಮ್ಮ ನಾವು ಹೊಗಳೋದು, ನೀನು ದೊಡ್ಡ ಇಂದ್ರ ಅಂತ. ಆಮೇಲೆ ಅದಕ್ಕೆ ಅರ್ಥ ಬೇರೆ ಹೇಳೋದು. ಇಂದ್ರ ಅನ್ನೋದಕ್ಕೆ ಸ್ವರ್ಗಾಧಿಪತ್ಯ ಇದೆ ಅಂತ ಹೇಳ್ತಕ್ಕಂಥದ್ದಲ್ಲ, ಅಹಲ್ಯಾಯಿ ಜಾರ ಎಂಬ ಅರ್ಥದಲ್ಲಿ ಹೇಳಿಬಿಟ್ಟಿದ್ರೆ ಆವಾಗ ಮೇಲ್ನೋಟಕ್ಕೆ ಇಂದ್ರ ಅಂತ ಹೇಳೋದು. ಏನೋ ಕೆಟ್ಟ ಕೆಲಸ ಮಾಡಿದ್ದಾನೆ ಅನ್ನೋದು ಒಳಗಡೆ ಇಟ್ಕೊಳ್ಳೋದು. ಆವಾಗ ಹೊಗಳದಂತೆ ಇರಬೇಕು, ಅದನ್ನು ಮುಖ್ಯವಾಗಿ ತೆಗಳುವ ಉದ್ದೇಶ ಇರಬೇಕು. ಹಾಗೆ ಇಲ್ಲೂ ಕೂಡ ಪರಮಾತ್ಮನನ್ನು ಸ್ವಪ್ರಕಾಶ ಅಂತ ಹೇಳೋದು, ಆದರೆ ಸ್ವವಿಷಯಕ ಜ್ಞಾನಕ್ಕೆ ವಿಷಯನಲ್ಲ ಅಂತ ಹೇಳ್ತಕ್ಕಂಥದ್ದು. ಅವನು ಪರಮಾತ್ಮ ತನ್ನ ಜ್ಞಾನಕ್ಕೆ ವಿಷಯನಲ್ಲ ಅಂತ ಹೇಳ್ತಕ್ಕಂಥದ್ದು. ಇದು ದುರ್ಜನರ ಸ್ವಭಾವ ಆಗುತ್ತೆ. ಖಲಹ ದುಷ್ಟನು ಮುಖೇನ ಮುಖದಿಂದ ಅತಿಪ್ರಸನ್ನೋಪಿ ಅತ್ಯಂತ ಪ್ರಸನ್ನನಾಗಿದ್ದರೂ ಕೂಡ ಹೃದಯದಲ್ಲಿ ಹಾಲಾಹಲ ವಿಷವನ್ನು ತುಂಬಿಕೊಂಡಿರ್ತಾನೆ. ಯತಃ ಹಾಗೆಯೇ, ಏಕೆಂದರೆ ಸ್ವಪ್ರಕಾಶತ್ವವನ್ನು ಜಲ್ಪತಃ ಹೇಳ್ತಕ್ಕಂತಹ ನೀನು ಮನಸ್ಸಿನಲ್ಲಿ ಸ್ವ ಅವೇದ್ಯತ್ವಂ ಸ್ವಕರ್ತೃಕ ಜ್ಞಾನ ವಿಷಯತ್ವ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೀಯಾ. ಅದನ್ನು ನೀನು ಕೂಡ ದುರ್ಜನನೇ ಆಗ್ತೀಯಾ. ಕಲಹ ದುಷ್ಟನಾದವನು
ಮುಖೇನ ಮುಖದಿಂದ ಅತಿ ಪ್ರಸನ್ನೋಪಿ ಅತ್ಯಂತ ಪ್ರಸನ್ನನಾಗಿದ್ದರೂ ಕೂಡ ಹೃದಯದಲ್ಲಿ ಹಾಲಾಹಲಿ ವಿಷವನ್ನು ಹೊಂದಿದವನಾಗಿರ್ತಾನೆ. ಹಾಗೆ ನೀನು ಹಾಗಾಗ್ತಾ ಇದ್ದೀಯಾ ಅಂತ ಹೇಳೋದು. ಯತಃ ಏಕೆಂದರೆ ಸ್ವಪ್ರಕಾಶತ್ವಂ ಬ್ರಹ್ಮನು ಸ್ವಪ್ರಕಾಶನಾಗಿದ್ದಾನೆ ಎಂಬುದಾಗಿ ಜಲ್ಪತಃ ಹೇಳ್ತಕ್ಕಂಥವನ ಹೃದಯದಲ್ಲಿ ಸ್ವ ಅವೇದ್ಯತ್ವಂ ಸ್ವಕರ್ತೃಕ ಜ್ಞಾನಕ್ಕೆ ವಿಷಯನಲ್ಲ ಎಂಬುದಾಗಿ ಹೇಳ್ತಾ ಇದ್ದೀಯಾ. ಆದ್ದರಿಂದ ಪರಾಭಿಮತ ಸ್ವಪ್ರಕಾಶಂ ನೀತಿ ವಿರುದ್ಧಂಚ ಇತ್ಯಾಹ ಮುಖೇನ ಇತಿ. ಅವರು ಹೇಳಿರುವಂತಹ ಏನು ಸ್ವಪ್ರಕಾಶತ್ವ ಇದೆಯಲ್ಲ ಅದು ನೀತಿ ವಿರುದ್ಧ, ನ್ಯಾಯಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾ ಇದ್ದಾರೆ. ಹಾಲಾಹಲಪದೇನ ದ್ವೇಷ ಈರ್ಷ್ಯಾದಿ ದೋಷಾ ಲಕ್ಷ್ಯಂತೆ. ಮುಖದಲ್ಲಿ ಪ್ರಸನ್ನತೆ ಇದೆ, ಹೃದಯದಲ್ಲಿ ಹಾಲಾಹಲ ಇದೆ ಅಂತಂದರೆ ಏನರ್ಥ? ದುರ್ಗುಣಗಳಿದೆ ಅಂತ ಅರ್ಥ. ಅಲ್ಲಿ ವಿಷವೇ ಇದೆ ಅಂತ ಅರ್ಥ ಅಲ್ಲ, ಮತ್ತು ದುರ್ಗುಣಗಳಿದೆ ಅಂತ ಅರ್ಥ. ಯಾವುದದು? ದ್ವೇಷ, ಈರ್ಷ್ಯಾ. ಈರ್ಷ್ಯಾ ಅಂದರೆ ಅಸೂಯ, ದ್ವೇಷ ಅಸೂಯ ಮೊದಲಾಗಿರ್ತಕ್ಕಂತಹ ದೋಷಗಳಿದೆ ಅನ್ನೋದನ್ನು ಇಟ್ಕೊಳ್ಬೇಕು. ತದ್ವಾನ್ ಹಾಲಾಹಲ ಅಂದರೆ ಅದು ಹಾಲಾಹಲಿ ದೋಷವುಳ್ಳವನು ಅಂತ ಅರ್ಥ. ಏತದ್ದುರ್ನೀತೇ ನಿದರ್ಶನಂ ಮಾಯಾವಾದಿ ಏವ ಇತ್ಯಾಹ. ಈ ನೀತಿಗೆ ಉದಾಹರಣೆ ಯಾರು? ಮಾಯಾವಾದಿಗಳೇ ಅಂತ ಹೇಳ್ತಾ ಇದ್ದಾರೆ. ಹೃದಯದಲ್ಲಿ ಹಾಲಾಹಲ, ಮುಖದಲ್ಲಿ ಪ್ರಸನ್ನತೆ ಎಂಬತಕ್ಕಂತಹ ಏನು ದುರ್ನೀತಿ ಇದೆಯಲ್ಲ, ಇದಕ್ಕೆ ಉದಾಹರಣೆ ಯಾರು? ಮಾಯಾವಾದಿಗಳು. ಯಾಕೆ ಅಂತಂದರೆ ಜಲ್ಪತಃ ಸ್ವಪ್ರಕಾಶತ್ವಂ ಸ್ವ ಅವೇದ್ಯತ್ವಂ ಯತಃ ಹೃದಿ ಅಂತ. ಸ್ವ ಅವೇದ್ಯತ್ವಕಥನೇನ ಹರೇಃ ಅಸಾರ್ವಜ್ಞಸ್ಯೈವ ನಿರೂಪಣಾತ್. ಭಗವಂತ ಸ್ವ ಅವೇದ್ಯ ಅಂತ ಹೇಳಿದ್ರೇನಾಯಿತು? ಸರ್ವಜ್ಞ ಅಲ್ಲ ಅಂತ ಹೇಳಿದಂತೆ ಆಯಿತು. ಭಗವಂತನನ್ನು ಯಾರು ಸ್ವ ಅವೇದ್ಯ ಅಂತ ಹೇಳ್ತಾರೋ ಭಗವಂತ ಏನಾದ? ಸರ್ವಜ್ಞ ಆಗಲಿಲ್ಲ ಅಂತಾಯಿತು. ಸರ್ವಜ್ಞ ಆಗಲಿಲ್ಲ ಅನ್ನೋದರಿಂದ ಭಗವನ್ಮಹಿಮ್ನಿ ದ್ವೇಷ ಈರ್ಷ್ಯಾದಿ ದೋಷವಾನ್. ಭಗವಂತನ ಸರ್ವಜ್ಞತ್ವ ಎಂಬತಕ್ಕಂಥ ಮಹಿಮೆಯಲ್ಲಿ ದ್ವೇಷ ಇದೆ, ಅಸೂಯೆ ಇದೆ, ಆದ್ದರಿಂದ ಭಗವಂತನನ್ನು ಸರ್ವಜ್ಞ ಅಂತ ಹೇಳೋದಿಲ್ಲ ಅಂತಾಯಿತು. ಆದ್ದರಿಂದ ಆ ವ್ಯಕ್ತಿ ಅವನು ಈ ನೀತಿಗೆ ವಿಷಯನಾಗ್ತಾ ಇದ್ದಾನೆ ಅಂತ. ಅನ್ಯಾನಜಾನನ್ನಪ್ಯಂಧೋ ಜಾನಾತ್ಯಹಮಿತಿ ಸ್ಫುಟಂ ಸ್ವಪರಜ್ಞಾನಶೂನ್ಯೋಸೌ ಘಟಃ ಸ್ಯಾದಥವಾ ಪಟಃ. ಹಿಂದೆ ಪರಮಾತ್ಮ ಅಸರ್ವಜ್ಞನಾಗಬೇಕಾಗೀತು ಅಂತ ದೋಷವನ್ನು ಹೇಳ್ತಾ ಇದ್ರು. ಈವಾಗ ಪರಮಾತ್ಮ ಅವನು ಜಡದಂತೆ ಆಗಬೇಕಾದೀತು ಅಂತ. ಹಿಂದೆ ಹೇಳಿದ್ದು ಅವನಿಗೆ ಸ್ವವಿಷಯಕ ಜ್ಞಾನ ಇಲ್ಲ, ಆದ್ದರಿಂದ ಅವನು ಸರ್ವಜ್ಞ ಅಲ್ಲ ಅಂತಾಗಬೇಕಾಯಿತು ಅಂತ ದೋಷ ಹೇಳಿದ್ದು. ಆದರೆ ಈಗ ಹೇಳ್ತಾ ಇದ್ದಾರೆ ಪರಮಾತ್ಮ ಜಡದಂತೆ ಅಂತ ಆಗಬೇಕಾಗಿತ್ತು. ಅಥವಾ ಕುರುಡನಿಗಿಂತ ಪರಮಾತ್ಮ ನೀಚ. ಏಕೆಂದರೆ ಕುರುಡನಿಗೆ ಇತರರು ಕಾಣಲ್ಲ, ಆದರೆ ಅವನಿಗೆ ನಾನು ಅಂತ ತನ್ನ ಜ್ಞಾನ ಇರುತ್ತೋ ಇಲ್ವೋ? ಹಾಗಾದರೆ ಒಬ್ಬ ಕುರುಡನಿಗೆ ಅದನ್ನು ಹೇಳ್ತಾರೆ ಅನ್ಯಾನ್ ಅಜಾನನ್ನಪಿ ಅಂಧಃ. ಇತರರನ್ನು ತಿಳಿಯದೇ ಇರತಕ್ಕಂತಹ ಕುರುಡನೂ ಕೂಡ ಸ್ಫುಟಂ ಜಾನಾತಿ, ನಾನು ಎಂಬುದಾಗಿ ಅವನಿಗೆ ತನ್ನ ಜ್ಞಾನ ಎಂಬತಕ್ಕಂಥ. ನೀವು ಪರಮಾತ್ಮನಿಗೇನು ಹೇಳ್ತೀರಾ? ಸ್ವವಿಷಯಕ ಜ್ಞಾನ ಇಲ್ಲ ಅಂತೀರ. ಹಾಗಾದರೆ ಅವನು ಕುರುಡನಿಗಿಂತನೂ ಕಡೆಯಾದ ಅಂತ ಅರ್ಥ, ಕುರುಡನಿಗಿಂತಲೂ ಸಣ್ಣವನಾದ ಅಂತ ಅರ್ಥ. ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಸ್ವಜ್ಞಾನ ಇಲ್ಲ, ಪರಜ್ಞಾನ ಎಂಬತಕ್ಕಂಥದ್ದು ಇಲ್ಲ, ಸ್ವಪರಜ್ಞಾನ ಶೂನ್ಯ. ಏಕೆ? ಪರನೇ ಇಲ್ಲ. ಅವ್ರ ಮತ ಪ್ರಕಾರ ಎರಡನೇ ಇಲ್ಲ, ಅಲ್ಲ ಒಂದೇ ಆತ್ಮ ಇರತಕ್ಕಂಥದ್ದು. ಆತ್ಮ ಬಿಟ್ಟು ಉಳಿದಿದ್ದೆಲ್ಲ ಮಿಥ್ಯ. ಹಾಗಾದರೆ ತನ್ನ ಜ್ಞಾನ ಇಲ್ಲ, ಪರ ಇಲ್ಲ, ಅದನ್ನ ಪರಜ್ಞಾನ ಇಲ್ಲ. ತನ್ನ ಜ್ಞಾನವೂ ಇಲ್ಲ, ಪರಜ್ಞಾನವೂ ಇಲ್ಲ. ಅಂದರೆ ಏನದ? ಜಡದಂತೆ ಆಯಿತು. ಈ ಪುಸ್ತಕ ಇದೆಯಲ್ಲ, ಇದಕ್ಕೆ ತನ್ನ ಜ್ಞಾನ ಇದೆಯಾ? ಇಲ್ಲ. ಪರರ ಜ್ಞಾನ ಇದೆಯಾ? ಇಲ್ಲ. ಹೇಗೆ ಈ ಜಡ ಎಂಬತಕ್ಕಂಥದ್ದು ತನ್ನ ಜ್ಞಾನರಹಿತವಾಗಿದೆ, ಪರಜ್ಞಾನರಹಿತವಾಗಿದೆಯೋ ಹಾಗೆ ಪರಮಾತ್ಮನೂ ಕೂಡ ಅವನು ಸ್ವಪರಜ್ಞಾನ ಶೂನ್ಯ.
ತನ್ನ ಜ್ಞಾನವೂ ಇಲ್ಲ, ಏಕೆ ಕರ್ತಕರ್ಮ ಭಾವ ವಿರೋಧ ಬರುತ್ತೆ. ಪರ ಇಲ್ಲವೇ ಇಲ್ಲ, ಪರಜ್ಞಾನ ಇಲ್ಲ. ಆದ್ದರಿಂದ ಭಗವಂತ ಘಟಃ ಸ್ಯಾದ್ ಅಥವಾ ಪಟಃ, ಅವನು ಘಟದಂತೆ ಅಥವಾ ಪಟದಂತೆ ಆಗಬೇಕಾದೀತು. ಅದರಿಂದ ಪರಮಾತ್ಮನಲ್ಲಿ ಸ್ವ ಅವೇದ್ಯತ್ವವನ್ನು ಹೇಳ್ತಕ್ಕಂಥದ್ದು ಸರಿಯಲ್ಲ. ಅನ್ಯಾನ್ ಇತರರನ್ನು, ತನಗಿಂತ ಬೇರೆಯಾದವರನ್ನು, ಅಜಾನನ್ ತಿಳಿಯದೇ ಇರುವಂತಹ, ಅಂಧಃ ಅಪಿ ಕುರುಡನೂ ಕೂಡ, ಅಹಮಿತಿ ನಾನು ಎಂಬುದಾಗಿ, ಸ್ಫುಟಂ ಚೆನ್ನಾಗಿ, ಜಾನಾತಿ ತಿಳಿಯುತ್ತಾನೆ. ಆದರೆ ಪರಮಾತ್ಮ ಸ್ವಪರಜ್ಞಾನ ಶೂನ್ಯ, ತನ್ನ ಮತ್ತು ಪರರ ಜ್ಞಾನರಹಿತನಾದ ಅಸೌ ಈ ಮಾಯಾವಾದಿಗಳ ಬ್ರಹ್ಮನು ಘಟಃ ಮಡಿಕೆಯಂತೆ ಅಥವಾ ಪಟಃ ಬಟ್ಟೆಯಂತೆ ಸ್ಯಾತ್ ಆಗಬೇಕಾದೀತು. ಅನ್ಯಾನ್ ತನಗಿಂತ ಬೇರೆಯಾದವರನ್ನು, ಅಜಾನನ್ನಪಿ ತಿಳಿಯದವನೇ ಆಗಿದ್ದರೂ ಕೂಡ, ಅಂಧಃ ಕುರುಡನು, ಅಹಂ ಇತಿ ನಾನು ಎಂಬುದಾಗಿ, ಸ್ಫುಟಂ ಚೆನ್ನಾಗಿ, ಜಾನಾತಿ ತಿಳಿಯುತ್ತಾನೆ. ಆದರೆ ಪರಮಾತ್ಮ ಸ್ವಪರಜ್ಞಾನ ಶೂನ್ಯ, ತನ್ನ ಮತ್ತು ತನಗಿಂತ ಬೇರೆಯಾದವರ ಜ್ಞಾನರಹಿತನಾದವನು, ಘಟಃ ಘಟವು, ಅಥವಾ ಪಟಃ ಸ್ಯಾತ್ ಪಟ ಆಗಬೇಕಾದೀತು, ಜಡದಂತೆ ಆಗಬೇಕಾದೀತು. ಪೂರ್ವಂ ಅಸಾರ್ವಜ್ಞಾಪಾದನಾತ್ ದೋಷಿ ಇತ್ಯುಕ್ತಂ, ಹಿಂದೆ ಪರಮಾತ್ಮನಿಗೆ ಸ್ವವೇದ್ಯತ್ವ ಇಲ್ಲ ಅಂತಾದರೆ, ಸ್ವ ಅವೇದ್ಯತ್ವವನ್ನು ಒಪ್ಪಿದರೆ ಅವನಿಗೆ ಸರ್ವವಿಷಯಕ ಜ್ಞಾನ ಇಲ್ಲ ಅಂತ ದೋಷವನ್ನು ಹೇಳಿದರು. ಅಸರ್ವಜ್ಞ ಆಪಾದನಾತ್, ಅವನು ಅಸರ್ವಜ್ಞ ಆಗಬೇಕಾಗುತ್ತೆ, ಅಸರ್ವಜ್ಞತ್ವವನ್ನು ಹೇಳ್ತಾ ಇದ್ದೀರಾ, ಆದ್ದರಿಂದ ನೀನು ದೋಷವುಳ್ಳವನಾಗ್ತೀಯಾ, ಪರಮಾತ್ಮನು ಅಸರ್ವಜ್ಞನಾದ ಅಂತ ಹಿಂದೆ ಹೇಳಿದರು. ಅಧುನಾ ಘಟವತ್ ಜಡತ್ವಾಪಾದನಾತ್, ಈಗ ಪರಮಾತ್ಮ ಏನಾಗ್ತಾನೆ, ಘಟದಂತೆ ಜಡ ಅಂತ ಆಗಬೇಕಾಗತ್ತೆ ಅಂತ ಆಪಾದನೆ ಮಾಡ್ತಾ ಇರೋದ್ರಿಂದ, ತಥೋಪಿ ಅತಿತೈಷ ದೋಷೀತ್ಯಾಹ, ಹಿಂದೆ ಹೇಳೋಕ್ಕಿಂತ ನಿನ್ನಲ್ಲಿ ದ್ವೇಷ ಈರ್ಷಾದಿಗಳಿದೆ ಅಂತ ಹೇಳಿದರು, ಈಗ ಅದಕ್ಕಿಂತಲೂ ಕೂಡ ಹೆಚ್ಚಿನ ದೋಷ ನಿನ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅನ್ಯಾನಿತಿ ಅಸೌ ಮುಕ್ತಿದಶಾಯಾಂ ವಿದ್ಯಮಾನ ಪರಮಾತ್ಮ ಸ್ವಪರಜ್ಞಾನ ಶೂನ್ಯ ಅಂತ. ಮುಕ್ತಿಯಲ್ಲಿರ್ತಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಅವರಲ್ಲಿ ಮುಕ್ತಿಯಲ್ಲಿ ಪರನೇ ಇಲ್ಲ. ಯಾಕೆ ಪರೇವೆಯೇ ಸರ್ವೇ ಏಕೀಭವಂತ, ಅಂದರೆ ಮುಕ್ತಿ ದಶೆಯಲ್ಲಿ ಪರ ಇಲ್ಲವೇ ಇಲ್ಲ. ಅದರಿಂದ ಅಸೌ ಅಂದರೆ ಪರಮಾತ್ಮನು ಮುಕ್ತಿದಶಾಯಾಂ ವಿದ್ಯಮಾನ, ಮುಕ್ತಿಯಲ್ಲಿರ್ತಕ್ಕಂಥವನು ಪರಮಾತ್ಮ ಸ್ವಪರಜ್ಞಾನ ಶೂನ್ಯ, ತನ್ನ ಜ್ಞಾನವೂ ಇಲ್ಲ, ಯಾಕೆ ಸ್ವವೇದ್ಯತ್ವವನ್ನು ಒಪ್ಪಿಲ್ಲ, ಸ್ವ ಅವೇದ್ಯತ್ವವನ್ನು ಹೇಳ್ತಾ ಇದ್ದೀರಾ, ಪರ ಇಲ್ಲವೇ ಇಲ್ಲ, ಅದರಿಂದ ಸ್ವಪರಜ್ಞಾನ ಶೂನ್ಯನಾಗಿದ್ದಾನೆ. ಮುಕ್ತತ್ವಾದೇವ ಪರಜ್ಞಾನ ಶೂನ್ಯ, ಮುಕ್ತನಾದ್ದರಿಂದ ಅವನಲ್ಲಿ ಪರಜ್ಞಾನ ಇಲ್ಲ, ಯಾಕೆ ಪರಜ್ಞಾನ ಬರೋದು ಅಜ್ಞಾನದಿಂದ, ಸಂಸಾರಾವಸ್ಥೆಯಲ್ಲಿ. ಯಾವಾಗ ಮುಕ್ತಿ ಬಂದಿದೆಯೋ ಅಜ್ಞಾನ ನಿವೃತ್ತಿಯಾಗಿದೆ, ಅಜ್ಞಾನ ನಿವೃತ್ತಿಯಾಗಿರೋದ್ರಿಂದ ಅಜ್ಞಾನದಿಂದ ಪರಜ್ಞಾನ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಮುಕ್ತತ್ವಾದೇವ, ಅವನು ಮುಕ್ತಿಯನ್ನು ಹೊಂದಿರೋದ್ರಿಂದ ಅಜ್ಞಾನದಿಂದ ಬಿಡುಗಡೆಯನ್ನು ಹೊಂದಿದ್ದಾನೆ, ಅದರಿಂದಾಗಿ ಪರಜ್ಞಾನ ಶೂನ್ಯ, ಅವನಿಗೆ ಇನ್ನೊಬ್ಬರ ಜ್ಞಾನ ಇಲ್ಲ. ಸ್ವ ಅವೇದ್ಯತ್ವಾದೇವ ಸ್ವಜ್ಞಾನ ಶೂನ್ಯಶ್ಚ, ಸ್ವ ಅವೇದ್ಯತ್ವ ನೀವು ಹೇಳ್ತಾ ಇದ್ದೀರಾ, ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ, ಆದ್ದರಿಂದ ತನ್ನ ಜ್ಞಾನ ಇಲ್ಲ, ಪರಜ್ಞಾನ ಇಲ್ಲ, ಪರ ಇಲ್ಲ, ತನ್ನ ಜ್ಞಾನ ಇಲ್ಲ, ಸ್ವ ಅವೇದ್ಯತ್ವವನ್ನು ಒಪ್ಪಿರೋದ್ರಿಂದ. ಜಾತಃ ಇತಿ ಘಟಃ ಸ್ಯಾದ್ ಅಥವಾ ಪಠಃ ಇತಿ ಸಂಬಂಧ. ಅದರಿಂದ ಪರಮಾತ್ಮ ಘಟವೋ ಪಟವೋ ಅಂದರೆ ಜಡ ಅಂತ ಆಗಬೇಕಾಗಿತ್ತು. ಹೀಗೆ ಪರಮಾತ್ಮನಿಗೆ ಜಡತ್ವವನ್ನು ಆಪಾದನೆ ಮಾಡ್ತಾ ಇದ್ದೀಯಾ, ನೀನು ಇನ್ನೂ ದೋಷ ಅವರ ನೀಚನಾಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಕಿಂ ಸ್ವಾದುನಾ ಗುಡೇನಾಪಿ ಯದ್ರಸೋ ನಾನುಭೂಯತೆ ಕಿಂ ಸ್ವರೂಪಸುಖೇನ ಸ್ಯಾತ್ ಯದಿ ತನ್ನಾನುಭೂಯತೆ. ಹಿಂದೆ ಭಗವಂತ ಸ್ವಜ್ಞಾನ ಇಲ್ಲ ಅಂತ ಹೇಳಿದ್ರೆ ಆವಾಗ ಪರಮಾತ್ಮ ಅಸರ್ವಜ್ಞನಾಗ್ತಾನೆ ಅಂತ ಒಂದು ದೋಷ ಹೇಳಿದ್ರು. ಅಷ್ಟೇ ಅಲ್ಲ, ಮುಕ್ತಿಯು ಮುಕ್ತಿ ಅಂತ ಆಗದೆ ಹೋಗಬೇಕಾದೀತು, ಅಂದರೆ ಮುಕ್ತಿಯು ಪುರುಷಾರ್ಥ ಅಂತ ಆಗದೆ ಹೋಗಬೇಕಾದೀತು. ಮೋಕ್ಷವನ್ನು ಪುರುಷಾರ್ಥ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗುತ್ತೆ. ಯಾಕೆ ಅಂತಂದರೆ ನೋಡಿ,
ರಸ ಇದೆಯಲ್ಲ ಅದನ್ನು ಅನುಭವಿಸಬೇಕು, ಆನಂದವನ್ನು ಅನುಭವಿಸಬೇಕು. ಈಗ ಬೆಲ್ಲದಲ್ಲಿ ಸಿಹಿ ಇದೆ, ಆದರೆ ಬೆಲ್ಲ ಆ ಸಿಹಿಯನ್ನು ಅನುಭವಿಸುತ್ತಾ? ಇಲ್ಲ. ಹಾಗಾದರೆ ಅನುಭವಿಸದೇ ಇರತಕ್ಕಂತಹ, ಅನುಭವಕ್ಕೆ ಬಾರದೇ ಇರತಕ್ಕಂತಹ ಸಿಹಿದ್ದೇನು ಪ್ರಯೋಜನ? ಬೆಲ್ಲ ಏನಾಗಿದೆ? ಅದು ಸ್ವರೂಪತಃ ಸಿಹಿ ಸ್ವರೂಪದಲ್ಲಿದೆ, ಬೆಲ್ಲ ಸಿಹಿ ರೂಪವೇ ಆಗಿದೆ. ಆದರೆ ಬೆಲ್ಲಕ್ಕೆ ಬೆಲ್ಲದ ಸಿಹಿಯ ಅನುಭವ ಬರುತ್ತಾ? ಇಲ್ಲ. ಆದ್ದರಿಂದ ಬೆಲ್ಲಕ್ಕೆ ಆ ಸಿಹಿಯಿಂದ ಏನಾಗುತ್ತೆ? ಏನೂ ಇಲ್ಲ. ಹಾಗೆ ಮುಕ್ತನಾದಂತಹ ಆತ್ಮನಿಗೆ ಅವನು ಆನಂದ ರೂಪಿ, ಏನಿಲ್ಲ ಅವನಿಗೆ? ಆನಂದ ಜ್ಞಾನ ಇಲ್ಲ. ಹಾಗಾದರೆ ಯಾವ ಆನಂದ ಅನುಭವಕ್ಕೆ ಬರ್ತಾ ಇಲ್ವೋ ಅಂತಹ ಆನಂದ ಇದ್ದೇನು ಪ್ರಯೋಜನ? ಬೆಲ್ಲದಲ್ಲಿ ಸಿಹಿ ಇದೆ, ಆದರೆ ಬೆಲ್ಲಕ್ಕೆ ಅದರ ಅನುಭವ ಬರೋದಿಲ್ಲ. ಅಂದಮೇಲೆ ಆ ಬೆಲ್ಲಕ್ಕೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಹಾಗೆ ಜೀವನು ಆನಂದ ರೂಪಿಯಾಗಿದ್ದಾನೆ. ಆನಂದ ರೂಪಿಯಾದ ಮುಕ್ತನಾದ ಜೀವನಿಗೆ ಆನಂದಾನುಭವ ಇಲ್ಲ ಅಂತಾದರೆ ಅಂತಹ ಆನಂದ ಇದ್ದೇನು ಪ್ರಯೋಜನ? ಇದ್ದದ್ದು ಅನುಭವಕ್ಕೆ ಬರಬೇಕು. ಮನೆಯಲ್ಲಿ ಬೇಕಾದಷ್ಟು ಎಲ್ಲ ಸಿಹಿ ಪದಾರ್ಥಗಳನ್ನು ಮಾಡಿಟ್ಟಿದ್ದಾರೆ, ಶುಗರು ಒಂದನ್ನು ಮುಟ್ಲಿಕ್ಕಿಲ್ಲ, ಎಲ್ಲ ಶೋಕೇಸಲ್ಲಿ ಇಟ್ಟಿರಬೇಕು, ಬರೀ ನೋಡಬೇಕು. ಸಂತೋಷ ಆಗುತ್ತಾ? ಇಲ್ಲ. ಬಾಯಲ್ಲಿ ನೀರು ಬರುತ್ತಷ್ಟೇ ಹೊರತು ತಿಂದ ಸಂತೋಷ ಆಗೋದಿಲ್ಲ. ಹಾಗಾದರೆ ಏನಾಗಬೇಕು? ಅದನ್ನು ಅನುಭವಿಸಬೇಕು. ಹಾಗೆ ಜೀವನಿಗೆ ಆನಂದದ ಅನುಭವ ಇಲ್ಲ, ಸ್ವರೂಪದ ಜ್ಞಾನ ಇಲ್ಲ, ಆನಂದ ಸ್ವರೂಪಿ. ಒಂದು ವೇಳೆ ಆನಂದದ ಜ್ಞಾನ ಬಂದರೆ ಸ್ವವೇದ್ಯತ್ವ ಬಂದ್ಬಿಡುತ್ತೆ. ಆದ್ದರಿಂದಾಗಿ ಬ್ರಹ್ಮನಲ್ಲಿ ಅವೇದ್ಯತ್ವವನ್ನು ಹೇಳ್ತೀರಾ ಅಂತಂದರೆ ಆನಂದದ ಅನುಭವ ಇಲ್ಲ. ಇದು ಮೋಕ್ಷ ಆಗೋದು ಹೇಗೆ? ಅದರಿಂದ ಮೋಕ್ಷವು ಪುರುಷಾರ್ಥ ಅಂತ ಆಗದೆ ಹೋಗಬೇಕಾದೀತು. ಹೌದು ಹೌದು. ಇಲ್ಲಿ ಯಾರಿಗೆ ಬರಬೇಕು? ಬೇರೆಯವರು ಇಲ್ಲೇ ಇಲ್ವಲ್ಲ. ಆದರೆ ಚೇತನ ನಾನು ಇನ್ನೊಬ್ಬರಿಗೆ ಸುಖ ಕೊಡಬೇಕು ಅನ್ನೋದಕ್ಕಿಂತ ನಾನು ಸುಖ ಅನುಭವಿಸಬೇಕು ಅಂತ ಅಪೇಕ್ಷೆ ಪಡ್ತಾನೆ ಅಲ್ವಾ? ಆದ್ದರಿಂದ ತಾನು ಸುಖವನ್ನು ಅನುಭವಿಸಬೇಕು, ಅದೇ ಇಲ್ಲ ಅಂತ ಆಯಿತು. ಸುಖಮೇವ ಮೇ ಸ್ಯಾತ್, ಇದು ಎಲ್ಲರಿಗೂ ಇರತಕ್ಕಂಥ ಅಪೇಕ್ಷೆ. ನನ್ನಿಂದ ಸುಖ ಆಗಬೇಕು, ಔದಾರ್ಯಾದಿ ಗುಣಗಳು. ತನ್ನಲ್ಲಿ ಸುಖ ಇಲ್ಲದೇನೆ ತನ್ನಿಂದ ಇನ್ನೊಬ್ಬರಿಗೆ ಸುಖ ಆಗಲಿ ಅಂತ ಬಯಸ್ತಾನ? ಇಲ್ಲವೇ ಇಲ್ಲ. ತನ್ನಿಂದ ಇನ್ನೊಬ್ಬರಿಗೆ ಸುಖ ಆಗಲಿ ಅಂದರೆ ಅದರಿಂದ ತನಗೆ ಸುಖ ಇದೆ. ತಾನು ಇನ್ನೊಬ್ಬರಿಗೇನು ಉಪಕಾರ ಮಾಡೋ ತಾನೆ, ಆ ಉಪಕಾರದಿಂದ ಇನ್ನೊಬ್ಬರಿಗೆ ಸಂತೋಷ ಆಯಿತು, ಅದರಿಂದ ಇವನಿಗೆ ಸಂತೋಷ ಇದೆ, ಅದರಿಂದ ಇವನು ಉಪಕಾರ ಮಾಡ್ತಾನೆ. ಒಂದು ವೇಳೆ ಆ ಉಪಕಾರದಿಂದಲೂ ಕೂಡ ಇವನಿಗೆ ಸಂತೋಷ ಇಲ್ಲ ಅಂತಾದರೆ ಅದನ್ನು ಮಾಡಲ್ಲ ಇವನು. ಆದ್ದರಿಂದ ಯದ್ರಸಃ, ಯಾವ ರಸವು ನ ಅನುಭೂಯತೆ, ಅನುಭವಿಸಲ್ಪಡ್ತಾ ಇಲ್ಲವೋ ಅಂತಹ ಸ್ವಾದುನ, ಸಿಹಿಯಾದಂತಹ ಗುಡೇನಾಪಿ, ಬೆಲ್ಲದಿಂದಲಾದರೂ ಕಿಂ, ಏನು ಪ್ರಯೋಜನ? ಸ್ವರೂಪ ಸುಖೇನ, ಸ್ವರೂಪಭೂತವಾದಂತಹ ಸುಖದಿಂದಲೂ ಕೂಡ ಕಿಂ ಸ್ಯಾತ್, ಏನು ಪ್ರಯೋಜನ? ತತ್, ಅದು ಯದಿ, ಒಂದು ವೇಳೆ ನಾನು ಭೂಯತೆ, ಅನುಭವಿಸಲ್ಪಡುವುದಿಲ್ಲ ಅಂತಾದರೆ ಅಂತಹ ಸ್ವರೂಪ ಸುಖದಿಂದ ಕಿಂ ಸ್ಯಾತ್, ಏನು ಪ್ರಯೋಜನ? ಯತ್ ರಸಃ, ಯದ್ರಸಃ, ಯಾವುದರ ರಸವು ನ ಅನುಭೂಯತೆ, ಅನುಭವಿಸಲ್ಪಡುವುದಿಲ್ಲವೋ ಅಂತಹ ಸ್ವಾದುನ, ಸಿಹಿಯಾದಂತಹ ಗುಡೇನಾಪಿ, ಬೆಲ್ಲದಿಂದಲೂ ಕೂಡ ಕಿಂ, ಏನು ಪ್ರಯೋಜನ? ಯದಿ, ಒಂದು ವೇಳೆ ಸ್ವರೂಪ ಸುಖ ಎಂಬತಕ್ಕಂಥದ್ದು ನಾನುಭೂಯತೆ, ಅನುಭವಿಸಲ್ಪಡೋದಿಲ್ಲ ಅಂತಾದರೆ ಅಂತಹ ಸ್ವರೂಪ ಸುಖೇನ, ಸ್ವರೂಪಭೂತವಾದ ಸುಖದಿಂದ ಕಿಂ ಸ್ಯಾತ್, ಏನು ಪ್ರಯೋಜನ? ಬ್ರಹ್ಮಣಃ ಸ್ವ ಅವೇದ್ಯತ್ವೇ ಮುಕ್ತೇಃ ಅಮುಕ್ತಿತ್ವ ಪ್ರಸಂಗಃ ಇತಿ ಸದೃಷ್ಟಾಂತಮಾಹ ಕಿಂ ಸ್ವಾದುನ ಇತಿ. ಬ್ರಹ್ಮ ಸ್ವವೇದ್ಯನಲ್ಲ, ಸ್ವರೂಪ ಜ್ಞಾನಕ್ಕೆ ವಿಷಯನಲ್ಲ ಅಂತ ಹೇಳ್ತೀರಾ ಅಂತಾದರೆ ಮುಕ್ತೇಹೇ ಅಮುಕ್ತಿತ್ವ ಪ್ರಸಂಗ, ಮುಕ್ತಿ ಅದು ಪುರುಷಾರ್ಥ ಅಂತ ಆಗದೆ ಹೋಗಬೇಕಾದೀತು. ಅಮುಕ್ತಿತ್ವ ಪ್ರಸಂಗ ಅಂತಂದರೆ ಪುರುಷಾರ್ಥ ಅಂತ ಆಗದೆ ಹೋಗಬೇಕಾದೀತು. ತತ್ ಅಂತಂದರೆ ಸ್ವರೂಪ ಸುಖಂ ಅಂತ, ಅಲ್ಲಿ ತನ್ನಾನುಭೂಯತೆ, ತತ್ ಅಂತಂದರೆ ಸ್ವರೂಪ ಸುಖ ಅಂತ ಅರ್ಥ. ಅನನುಭೂಯಮಾನ ಗುಡರಸವತ್
ಅನನುಭೂಯಮಾನ ಸುಖಮಪಿ ನ ಪ್ರಯೋಜನಮಿತಿ ಭಾವ. ಅನುಭವಿಸ್ಲಿಕ್ಕಾಗದೇ ಇರತಕ್ಕಂತಹ ಬೆಲ್ಲದಲ್ಲಿರುವಂಥ ರಸ ಅದು ಪ್ರಯೋಜನ ಇಲ್ಲ. ಅನುಭವಿಸಲಿಕ್ಕೆ ಆಗದೇ ಇರತಕ್ಕಂತಹ ಬೆಲ್ಲದ ರಸ ಅದರಿಂದ ಪ್ರಯೋಜನ ಇಲ್ಲ. ಹಾಗೆ ಜೀವನಿಗೆ ಸ್ವರೂಪಭೂತವಾದ ಆನಂದ ಅನುಭವಿಸ್ಲಿಕ್ಕಾಗಲ್ಲ ಅಂತಂದರೆ ಅಂತಹ ಅನುಭವಿಸ್ಲಿಕ್ಕಾಗದೇ ಇರತಕ್ಕಂತಹ ಸ್ವರೂಪಭೂತವಾದ ಆನಂದದಿಂದ ಏನು ಪ್ರಯೋಜನ? ತನ್ನಲ್ಲಿ ಹಣ ಇದೆ, ಆದರೆ ಹಣದಿಂದ ಏನನ್ನೂ ಖರೀದಿ ಮಾಡಲಿಕ್ಕಾಗಲ್ಲ. ಅಂಥ ಹಣ ಇಟ್ಕೊಂಡು ಏನು ಮಾಡಬೇಕು? ಅದೆಲ್ಲ ಬರೀ ಮಕ್ಕಳ ಆಟಕ್ಕೆ ಕೊಡ್ತಕ್ಕಂತಹ ದುಡ್ಡು ಅಂತ ಆಯಿತು. ಅಂಗಡಿಯಲ್ಲಿ ಚಲಾವಣೆ ಇಲ್ಲ, ಅದಕ್ಕೆ ನನ್ನ ಹತ್ರ ದುಡ್ಡಿದೆ ಅಂತ ಇಟ್ಕೊಂಡ್ರೆ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ದುಡ್ಡೇನಾಗಬೇಕು? ತನಗೆ ಬೇಕಾದಂತಹ ಪದಾರ್ಥಗಳನ್ನು ಖರೀದಿ ಮಾಡಲಿಕ್ಕೆ ಬೇಕಾದದ್ದು ಆಗಬೇಕು. ಬರೀ ಆಟಿಕೆಯ ನೋಟ ಆಗಬಾರ್ದು, ಆಟ ಆಡಲಿಕ್ಕೆ ಇರತಕ್ಕಂಥ ನೋಟ ಆಗಬಾರ್ದು. ಅದು ಏನೂ ಪ್ರಯೋಜನ ಇಲ್ಲ. ಹಾಗೆಯೇ ಈ ಆನಂದವೂ ಕೂಡ ಅನುಭವಿಸ್ಲಿಕ್ಕಾಗಲ್ಲ ಅಂತಂದ ಮೇಲೆ ಆ ಆನಂದದಿಂದ ಏನು ಪ್ರಯೋಜನ? ಖರೀದಿ, ಪರ್ಚೇಸ್ ಮಾಡೋದು. ಹಾಂ, ಖರೀದಿ ಅಂತನಾ? ಅದು ಹಿಂದಿ, ಅದು ಇದರಲ್ಲಿ ವ್ಯವಹಾರದಲ್ಲಿ ಬಂದಿದೆ. ಅದೇ ಎಲ್ಲ ಕಡೆಯಲ್ಲೂ ಯೂಸ್ ಮಾಡ್ತಾರೆ. ಚೋರಸ್ಯ ಚೋರಶಿಷ್ಟೋಪಿ ಶಿಷ್ಟಶಿಷ್ಟಸ್ಯ ಕೇವಲಂ ಸ್ವಾಜ್ಞಂ ತತ್ಕಿಲ ಸರ್ವಜ್ಞಂ ಮುಕ್ತಂ ಸ್ವಾನಂದಭೋಕ್ತೃ ಚ. ಇನ್ನು ಕಳ್ಳನಿಗೆ ಎಲ್ಲರೂ ಕಳ್ಳರಾಗೆ ಕಾಣ್ತಾರೆ. ತಾನು ಕಳ್ಳ ಆದ್ದರಿಂದ ಅವನು ಎಲ್ಲರನ್ನೂ ಕೂಡ ಕಳ್ಳರಂತೆ ಕಾಣ್ತಾನೆ. ಒಳ್ಳೆಯವರಿಗೆ ಎಲ್ಲರೂ ಒಳ್ಳೆಯವರಾಗಿ ಕಾಣ್ತಾರೆ. ಧರ್ಮರಾಜನಿಗೂ ದುರ್ಯೋಧನನಿಗೂ ಮಹಾಭಾರತದ ಚಿತ್ರಣ ನೋಡಿದಾಗ ದುರ್ಯೋಧನನ ಸ್ವಭಾವ ಏನು? ಎಲ್ಲರೂ ಕೆಟ್ಟವರೇ. ಯಾಕೆ? ತಾನು ಕೆಟ್ಟವನಾದ್ದರಿಂದ ಅವನಿಗೆ ಎಲ್ಲರೂ ಕೆಟ್ಟವರಾಗಿ ಕಂಡರು. ಧರ್ಮರಾಜನಿಗೆ ಎಲ್ಲರೂ ಒಳ್ಳೆಯವರಾಗಿ ಕಂಡರು, ಒಬ್ಬರು ಕೆಟ್ಟವರೇ ಕಾಣಲಿಲ್ಲ. ಯಾಕೆ ಅಂತಂದರೆ ಚೋರಸ್ಯ ಶಿಷ್ಟೋಪಿ ಚೋರ. ಯಾವ ಕಳ್ಳನಿದ್ದಾನೆ ಅವನಿಗೆ ಸದ್ಗುಣ ಸಂಪನ್ನನಾಗಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಕಳ್ಳನಾಗೆ ಕಾಣ್ತಾ ಇದ್ದಾನೆ. ಶಿಷ್ಟರಿಗಾಗಬೇಕಾದರೆ ಶಿಷ್ಟೋಪಿ ಶಿಷ್ಟ, ಒಳ್ಳೆಯವರು ಇತರರು ಎಲ್ಲರೂ ಕೂಡ ಒಳ್ಳೆಯವರಾಗಿ ಕಾಣ್ತಾ ಇದ್ದಾರೆ ಅಂತ. ಹಾಗೆಯೇ ಬ್ರಹ್ಮ ಕೂಡ ಏನಾಗಿದ್ದಾನೆ? ವಾಸ್ತವಿಕವಾಗಿ ಅಂತಹ ಸರ್ವಜ್ಞನಾಗಿರ್ತಕ್ಕಂತಹ ಬ್ರಹ್ಮ ಮುಕ್ತ ಆಗಿ ಅವನು ಸ್ವರೂಪಭೂತವಾದ ಆನಂದವನ್ನು ಅನುಭವಿಸಬೇಕು. ಭಗವಂತ ಏನಾಗಬೇಕು? ಮುಕ್ತನಾಗಿದ್ದಾನೆ, ಸ್ವರೂಪಭೂತವಾಗಿರ್ತಕ್ಕಂತಹ ಆನಂದವನ್ನು ಅನುಭವಿಸಬೇಕು. ಆದರೆ ಮಾಯಾವಾದಿ ಮತದಲ್ಲಿ ಏನು ಹೇಳ್ತಾರೆ? ಬ್ರಹ್ಮನಿಗೆ ಜ್ಞಾನವೇ ಇಲ್ಲ ಅಂತ ಹೇಳ್ತಾರೆ. ಜೀವನಿಗೆ ಜ್ಞಾನ ಇಲ್ಲ, ಆದ್ದರಿಂದ ಬ್ರಹ್ಮನಿಗೂ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕಳ್ಳ ಅವನೇನು ಮಾಡ್ತಾನೆ? ತಾನು ಕಳ್ಳ, ಒಳ್ಳೆಯವರನ್ನು ಕೂಡ ಕಳ್ಳ ಅಂತ ಅಂದ್ಕೊಳ್ತಾನೆ. ಹಾಗೆ ಜೀವ ಅವನ ಅಜ್ಞಾನಿಯಾಗಿದ್ದಾನೆ, ಅವನಿಗೆ ಆನಂದದ ಅನುಭವ ಇಲ್ಲ. ಆದ್ದರಿಂದ ಅವನೇನು ಹೇಳ್ತಾನೆ? ಪೂರ್ಣವಾದ ಆನಂದ ಸ್ವರೂಪಿಯಾದ ಆನಂದಾನುಭವವುಳ್ಳ ಪರಮಾತ್ಮನನ್ನು ಕೂಡ ಅವನಿಗೆ ಆನಂದಾನುಭವ ಇಲ್ಲ ಅಂತ ಹೇಳ್ತಾನೆ. ಅದರಿಂದ ಏನಾಯಿತು? ಕಳ್ಳನಂತೆ ಆದಿ ಅಂತ ಹೇಳ್ತಾ ಇದ್ದಾರೆ. ಶಿಷ್ಟೋಪಿ ಒಳ್ಳೆಯ ನಡತೆಯವನೇ ಕೂಡ ಚೋರಸ್ಯ ಕಳ್ಳನಾದವನ ದೃಷ್ಟಿಯಲ್ಲಿ ಚೋರಃ ಕಳ್ಳನಾಗಿಯೇ ಇರ್ತಾನೆ. ಶಿಷ್ಟಸ್ಯ ಶಿಷ್ಟನಿಗಾಗಬೇಕಾದರೆ ಕೇವಲ ಮುಖ್ಯವಾಗಿ ಶಿಷ್ಟ ಒಳ್ಳೆಯವನು ಒಳ್ಳೆಯವನಾಗೆ ಕಾಣ್ತಾನೆ. ಸರ್ವಜ್ಞಂ ಎಲ್ಲವನ್ನೂ ತಿಳಿದಿರುವಂತಹ, ಮುಕ್ತಂ ನಿತ್ಯಮುಕ್ತನಾದಂತಹ, ಸ್ವಾನಂದ ಭೋಕ್ತೃಚ ತನ್ನ ಸ್ವರೂಪಭೂತವಾದಂಥ ಆನಂದವನ್ನು ಅನುಭವಿಸುವಂತಹ, ತತ್ ಆ ಬ್ರಹ್ಮ ಸ್ವಾಜ್ಞಂಕಿಲ ಮಾಯಾವಾದಿ ಮತಗಳಲ್ಲಿ ತನ್ನ ಜ್ಞಾನವೇ ಇಲ್ಲ ಅಂತ ಹೇಳ್ತೀರ. ಹಾಗಾದರೆ ಭಗವಂತನಿಗೆ ತನ್ನ ಜ್ಞಾನವೇ ಇಲ್ಲ ಅಂತ ನೀವು ಹೇಳ್ತೀರಾ, ನಿನಗೆ ಅಜ್ಞಾನ ಇದೆ. ಹಾಗೆ ಭಗವಂತನನ್ನು ಕೂಡ ತನ್ನ ಜ್ಞಾನ ಇಲ್ಲದವನು ಅಂತ ನೀವು ಹೇಳ್ತೀರಾ. ಅದನ್ನು ನೀವೇನಾಯಿತು? ನೀವೇ ಕೆಟ್ಟವರು ಅಂತ ಆದ್ರಿ ಅಷ್ಟೇ ಹೊರತು ಭಗವಂತ ಅವನು ಕೆಟ್ಟವನು ಅಂತ ಆಗಲಿಲ್ಲ. ಅವನಲ್ಲಿ ಜ್ಞಾನ ಇಲ್ಲ ಅಂತ ಆಗಲ್ಲ. ಒಬ್ಬ ಚೋರ ಒಳ್ಳೆಯ ವ್ಯಕ್ತಿಯನ್ನು ಕೆಟ್ಟವನು ಅಂತ ತಿಳಿದಿದ್ದಾನೆ ಎಂದ ಮಾತ್ರಕ್ಕೆ ಆ ವ್ಯಕ್ತಿ ಕೆಟ್ಟವನಾಗ್ತಾನೇನು?
ಇಲ್ಲ, ಅವನಲ್ಲಿ ಶಿಷ್ಟತ್ವ ಇದ್ದೇ ಇರುತ್ತೆ. ಹಾಗೆಯೇ ಪರಮಾತ್ಮ ನಿನ್ನ ಪ್ರಕಾರ ಅವನಿಗೆ ತನ್ನ ಜ್ಞಾನ ಇಲ್ಲ, ಆನಂದಾನುಭವ ಇಲ್ಲ ಅಂದ ಮಾತ್ರಕ್ಕೆ ಪರಮಾತ್ಮ ಆ ರೀತಿ ಆಗಲ್ಲ. ಪರಮಾತ್ಮನನ್ನು, ಆನಂದರೂಪಿಯಾದವನನ್ನು, ನಿತ್ಯಮುಕ್ತನಾದವನನ್ನು ನೀನು ಈ ರೀತಿಯಲ್ಲಿ ತಿಳಿದಿದ್ದೀಯಲ್ಲ, ಅವನಿಗೆ ಸ್ವರೂಪ ಜ್ಞಾನ ಇಲ್ಲ ಅಂತ, ಅಂದ ನೀನೇ ಕಳ್ಳನಂತೆ ಆಗ್ತೀಯಾ ಅಂತ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಶಿಷ್ಟೋಪಿ, ಒಳ್ಳೆಯ ಗುಣಸಂಪನ್ನನೂ ಕೂಡ ಚೋರಸ್ಯ, ಚೋರನ ದೃಷ್ಟಿಯಲ್ಲಿ ಚೋರಃ, ಕಳ್ಳನಾಗಿಯೇ ಕಾಣ್ತಾನೆ. ಶಿಷ್ಟಸ್ಯ ಕೇವಲಂ, ಶಿಷ್ಟನಿಗಾದರೂ ಶಿಷ್ಟಃ, ಒಳ್ಳೆಯವನಾಗಿಯೇ ಕಾಣ್ತಾನೆ. ಸರ್ವಜ್ಞಂ, ಎಲ್ಲವನ್ನೂ ತಿಳಿದಿರುವ, ಮುಕ್ತಂ, ನಿತ್ಯಮುಕ್ತನಾದ, ಸ್ವಾನಂದ ಭೋಕ್ತೃಚ, ಸ್ವರೂಪಭೂತವಾದ ಆನಂದವನ್ನು ಅನುಭವಿಸುವಂತಹ ತತ್, ಆ ಪರಮಾತ್ಮನು ಸ್ವಾಜ್ಞಂಕಿಲ, ನಿನ್ನ ಮತದಲ್ಲಿ ಅವನು ಸ್ವರೂಪ ವಿಷಯಕ ಜ್ಞಾನರಹಿತನು ತಾನೆ. ಹಾಗಾದರೆ ನಿನಗೆ ಪರಮಾತ್ಮ ಸ್ವರೂಪ ವಿಷಯಕ ಜ್ಞಾನರಹಿತನಾಗಿದ್ದಾನೆ ಅಂತ ಕಾಣ್ತಾ ಇದ್ದಾನೆ ಅಂತಂದರೆ ಶಿಷ್ಟನಾದ, ಅದನ್ನೇ ಹೇಳಿದೆ. ಭಗವಂತನಲ್ಲಿ ಗುಣಗಳಿದೆ, ಸರ್ವಜ್ಞತ್ವ ಇದೆ, ಅವನಲ್ಲಿ ಮುಕ್ತತ್ವ ಇದೆ, ಅವನಲ್ಲಿ ಸ್ವಾನಂದ ಭೋಕ್ತೃತ್ವ ಇದೆ. ಇಂತಹ ಗುಣಗಳು ಕಾಣಲ್ಲ ಅಂತಾದರೆ ಅವಾಗ ನೀನೇ ಚೋರನಂತೆ ಆಗ್ತಾ ಇದ್ದೀಯಾ. ಶಿಷ್ಟೋಪಿ ಚೋರಸ್ಯ ಚೋರ ಇವ ಚೋರಃ, ಶಿಷ್ಟಮಪಿ ಸ್ವಾತ್ಮವತ್ ಚೋರಂ ಮನ್ಯತೆ ಅಂತ. ಶಿಷ್ಟ ಅಂದರೆ ಸದ್ಗುಣ ಸಂಪನ್ನ. ಸದ್ಗುಣ ಸಂಪನ್ನನಾದಂತಹ ವ್ಯಕ್ತಿ ಚೋರಸ್ಯ ಚೋರ ಇವ, ಚೋರನಿಗೆ ಕಳ್ಳನಂತೆ ಅಂದರೆ ಏನರ್ಥ? ಶಿಷ್ಟಮಪಿ ಚೋರವತ್ ಸ್ವಾತ್ಮವತ್ ಅವನು ಮನ್ಯತೆ. ಒಳ್ಳೆಯ ಸದ್ಗುಣ ಸಂಪನ್ನನನ್ನು ಕೂಡ ಕಳ್ಳ ಎಂಬುದಾಗಿಯೇ ಕಳ್ಳ ತಿಳ್ಕೊಳ್ತಾನೆ ಅಂತ. ಏತದಪಿ ಮಾಯಿನ್ಯೇವ ದೃಷ್ಟಂ ಇತ್ಯಾಹ, ಇದು ಕೂಡ ಮಾಯಾವಾದಿಗಳಲ್ಲಿ ಕಂಡಿದೆ ಅಂತ ಹೇಳ್ತಾರೆ. ಯಾಕೆ? ಸ್ವಾಜ್ಞಂ ತತ್ಕಿಲ ಸರ್ವಜ್ಞಂ ಅಂತ ಹೇಳ್ತಾ ಇದ್ದಾರೆ. ಸ್ವಾಜ್ಞಮಿತಿ ಸರ್ವಜ್ಞಂ ಮುಕ್ತಂ ಸ್ವಾನಂದ ಭೋಕ್ತೃ ಯದ್ ಬ್ರಹ್ಮ ಯತ್ತದ್ ಬ್ರಹ್ಮ ಅಂತ. ಭಗವಂತ ಸರ್ವಜ್ಞ, ಅವನು ನಿತ್ಯ ಮುಕ್ತ ಮತ್ತು ಸ್ವಾನಂದ ಭೋಕ್ತೃ. ಏತಾದೃಶ ಗುಣವುಳ್ಳಂತಹ ಭಗವಂತನನ್ನು ಯದ್ಬ್ರಹ್ಮ, ಅವನನ್ನು ಹೇಳ್ತೀರಾ ಸ್ವಾಜ್ಞಂಕಿಲ ಜ್ಞಾನೇನಾಪಿ ಶೂನ್ಯಂಕಿಲ. ಅಂತಹ ಪರಮಾತ್ಮ ಜ್ಞಾನವೇ ಇಲ್ಲ, ಜ್ಞಾನರಹಿತನಾಗಿದ್ದಾನೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ. ಹಾಗಾದರೆ ಸದ್ಗುಣ ಸಂಪನ್ನನಾದ ಪರಮಾತ್ಮನನ್ನು ಜ್ಞಾನರಹಿತ ಅಂತ ಹೇಳೋದ್ರಿಂದ ನೀನು ದುಷ್ಟನಾದ ಚೋರನಂತೆ ಆಗ್ತಾ ಇದ್ದೀಯಾ. ಅತಃ ಶಿಷ್ಟಸ್ಯ ಸ್ವಾತ್ಮವತ್ ಚೋರತ್ವಾಪಾದಕ ಚೋರವತ್ ಅಯಮಪಿ ವಾದಿ ಇತಿ ಭಾವ ಅಂತ. ಅದರಿಂದ ಸದ್ಗುಣ ಸಂಪನ್ನನಿಗೆ ತನ್ನಂತೆ ಕಳ್ಳ ಅಂತ ಆಪಾದನೆ ಮಾಡ್ತಕ್ಕಂತಹ ಚೋರನಂತೆ ಮಾಯಾವಾದಿಗಳು ಕೂಡ ಸದ್ಗುಣ ಸಂಪನ್ನನಾದ ಪರಮಾತ್ಮನಿಗೆ ಜ್ಞಾನರಹಿತ ಎಂಬುದಾಗಿ ಆಪಾದನೆ ಮಾಡ್ತಾ ಇದ್ದಾರೆ. ಅವರು ಚೋರನಂತೆ ಆಗ್ತಾ ಇದ್ದಾರೆ ಅಂತ ಅರ್ಥ. ಅತಃ ಶಿಷ್ಟಸ್ಯ ಸ್ವಾತ್ಮವತ್, ಚೋರ ಚೋರನಂತೆ ತನ್ನಂತೆ, ಚೋರತ್ವ ಆಪಾದಕ ಚೋರವತ್, ಅವನಲ್ಲಿಯೂ ಚೋರತ್ವವನ್ನು ಆಪಾದನೆ ಮಾಡ್ತಕ್ಕಂತಹ ಚೋರನಂತೆ ವಾದಿ, ಯಾವ ಮಾಯಾವಾದಿಗಳು ಕೂಡ ಸದ್ಗುಣ ಸಂಪನ್ನನಾದಂಥ ಪರಮಾತ್ಮನಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಕಳ್ಳನಂತೆ ಆಗ್ತಾರೆ. ಯದಿ ಸ್ವರೂಪ ವಿಜ್ಞಾನಂ ನೈವ ಸ್ವವಿಷಯಂ ಭವೇತ್ ತದಾ ಸ್ವವ್ಯವಹಾರಶ್ಚ ಕಥಂ ತಸ್ಮಾದುದೀರ್ಯತಾಂ. ಇನ್ನು ಸ್ವ ಅವೇದ್ಯತ್ವ ಮತ್ತು ಸ್ವ ಅವೇದ್ಯತ್ವ ಇದೆ ಅಂತಾದರೆ ಆವಾಗ ಸ್ವವ್ಯವಹಾರ ಎಂದು ಕೂಡದೆ ಹೋಗಬೇಕಾಗಿತ್ತು. ಸ್ವವ್ಯವಹಾರ ಕೂಡದೆ ಹೋಗಬೇಕಾಗಿತ್ತು ಅಂತ ಹೇಳ್ತಾರೆ. ಒಂದು ವೇಳೆ ಭಗವಂತ ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತಾದರೆ ಆವಾಗ ಅವನು ಸ್ವವ್ಯವಹಾರವನ್ನು ಮಾಡದೆ ಹೋಗಬೇಕಾಗಿತ್ತು. ತನ್ನ ವ್ಯವಹಾರವನ್ನು ತಾನು ಮಾಡದೆ ಹೋಗಬೇಕಾದಿತ್ತು. ಯಾಕೆ ಅಂತಂದರೆ ಯಾವುದರ ವ್ಯವಹಾರ ಮಾಡ್ತೇವೋ ಅದರ ಜ್ಞಾನ ಬೇಕು. ಇದು ಪುಸ್ತಕ ಅಂತ ಜ್ಞಾನ ಇದ್ದರೆ ಈ ಪುಸ್ತಕದ ವ್ಯವಹಾರವನ್ನು ಮಾಡ್ಬೋದು. ತೆಗೆದುಕೊಂಡು ಬಾ, ನೋಡು, ಅಲ್ಲಿಡು, ಏನು ಬೇಕಾದರೂ ಹೇಳ್ಬೋದು. ಪುಸ್ತಕದ ಜ್ಞಾನ ಇದ್ದರೆ. ಪುಸ್ತಕದ ಜ್ಞಾನ ಇಲ್ಲ ಅಂತಾದರೆ ಪುಸ್ತಕ ವ್ಯವಹಾರ ಮಾಡಲಿಕ್ಕೆ ಬರಲ್ಲ. ಹಾಗೆ ಭಗವಂತನ ಜ್ಞಾನ ಇಲ್ಲ ಅಂತಾದರೆ ಭಗವಂತನ
ವ್ಯವಹಾರ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗಬೇಕಾಗುತ್ತೆ. ವ್ಯವಹಾರಕ್ಕೆ ಜ್ಞಾನ ಎಂಬತಕ್ಕಂಥದ್ದು ಕಾರಣ. ಭಗವಂತನ ಜ್ಞಾನ ಇಲ್ಲ ಅಂತಾದರೆ ಆವಾಗ ಕಾರಣ ಇಲ್ಲ ಅಂತಾಯಿತು. ಆವಾಗ ವ್ಯವಹಾರ ಕಾರ್ಯವನ್ನು ಇಲ್ಲ ಅಂತ ಹೇಳಬೇಕಾಗುತ್ತೆ. ಸ್ವರೂಪ ವಿಜ್ಞಾನಂ, ಬ್ರಹ್ಮನ ಸ್ವರೂಪ ವಿಷಯಕವಾದಂತಹ ಜ್ಞಾನವು, ಸ್ವವಿಷಯಂ ಬ್ರಹ್ಮನನ್ನೇ ವಿಷಯೀಕರಿಸ್ತಕ್ಕಂತಹ ಜ್ಞಾನವು ಯದಿ ನೈವ ಭವೇತ್ ಒಂದು ವೇಳೆ ಆಗೋದಿಲ್ಲ. ಬ್ರಹ್ಮನ ಜ್ಞಾನವು ವಿಷಯೀಕರಾದರೆ ತಸ್ಮಾತ್ ಅಂತಹ ಜ್ಞಾನದಿಂದ ಸ್ವವ್ಯವಹಾರಶ್ಚ ಬ್ರಹ್ಮ ವಿಷಯಕವಾದಂಥ ವ್ಯವಹಾರವೂ ಕೂಡ ಕಥಂ ಹೇಗೆ ಸಾಧ್ಯ ಉದೀರ್ಯತಾಂ ಹೇಳ್ರಿ ಹೇಳಲ್ಪಡಲಿ. ಸ್ವರೂಪ ವಿಜ್ಞಾನಂ ಬ್ರಹ್ಮಸ್ವರೂಪವೇ ಆಗಿರತಕ್ಕಂತಹ ಜ್ಞಾನವು ಸ್ವವಿಷಯಂ ತನ್ನನ್ನೇ ವಿಷಯೀಕರಿಸ್ತಕ್ಕಂತಹ ಜ್ಞಾನವು ಯದಿ ಒಂದು ವೇಳೆ ನೈವ ಭವೇತ್ ಆಗಲಿಲ್ಲ ಅಂತಾದರೆ ತಸ್ಮಾತ್ ಸ್ವವಿಷಯವಲ್ಲದ ಜ್ಞಾನದಿಂದ ಸ್ವವ್ಯವಹಾರಶ್ಚ ಬ್ರಹ್ಮ ವಿಷಯಕವಾದಂಥ ವ್ಯವಹಾರವಾದರೂ ಕಥಂ ಹೇಗೆ ಸಾಧ್ಯವಾದೀತು ಉದೀರ್ಯತಾಂ ಹೇಳಲ್ಪಡಲಿ. ಅಧುನಾ ಸ್ವ ಅವೇದ್ಯತ್ವ ಸ್ವವ್ಯವಹಾರಜನಕತ್ವಯೋ ಏಕತ್ರ ಅಸಂಭವೇನ ಪರೋದೀರಿತ ಸ್ವಪ್ರಕಾಶತ್ವಲಕ್ಷಣಂ ಅನುಪಪನ್ನಂ ಇತ್ಯಾಹ ಯದಿ ಅಂತ. ಇತರರು ಸ್ವಪ್ರಕಾಶತ್ವಂ ನಾಮ ಸ್ವ ಅವೇದ್ಯತ್ವಂ ಅಂತ ಹೇಳ್ತಾರೆ. ಸ್ವ ಅವೇದ್ಯತ್ವ ಸ್ವಪ್ರಕಾಶತ್ವ ಅಂತ ಇಟ್ಕೊಂಡ್ಬಿಟ್ರೆ ಆವಾಗ ಸ್ವವ್ಯವಹಾರ ಜನಕತ್ವ ಎಂಬತಕ್ಕಂಥದ್ದು ಇರಲ್ಲ. ಒಂದು ವೇಳೆ ಸ್ವ ಅವೇದ್ಯತ್ವವನ್ನು ಸ್ವಪ್ರಕಾಶತ್ವ ಅಂತ ಒಪ್ತೀರಾ ಅಂತಾದರೆ ಆವಾಗ ತನ್ನ ಜ್ಞಾನಕ್ಕೆ ತಾನು ವಿಷಯನಲ್ಲ ಅಂತಾಯಿತು. ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತಾದರೆ ಅವಾಗೇನಿಲ್ಲ, ಸ್ವವ್ಯವಹಾರ ಜನಕತ್ವ ಇಲ್ಲ. ಸ್ವವ್ಯವಹಾರ ಮಾಡಬೇಕು ಅಂತಾದರೆ ಏನಿರಬೇಕು, ಸ್ವವಿಷಯಕ ಜ್ಞಾನ ಇರಬೇಕು. ಅದನ್ನೇ ಉದಾಹರಣೆ ಕೊಟ್ಟಿದ್ದು. ಪುಸ್ತಕ ಅಂತ ನಾವು ವ್ಯವಹಾರ ಮಾಡಬೇಕು ಅಂತಾದರೆ ಪುಸ್ತಕದ ಜ್ಞಾನ ಬೇಕು. ಪುಸ್ತಕ ವಿಷಯಕವಾದ ವ್ಯವಹಾರ, ಪುಸ್ತಕ ವಿಷಯಕವಾದ ವ್ಯವಹಾರಕ್ಕೆ ಪುಸ್ತಕ ವಿಷಯಕ ಜ್ಞಾನ ಎಂಬತಕ್ಕಂಥದ್ದು ಕಾರಣ. ಒಂದು ವೇಳೆ ನೀವು ಸ್ವಪ್ರಕಾಶತ್ವ, ಮಾಯಾವಾದಿ ಮತದಲ್ಲಿ ಸ್ವಪ್ರಕಾಶತ್ವ ಅಂದ್ರೇನು, ಸ್ವ ಅವೇದ್ಯತ್ವ. ಸ್ವ ಅವೇದ್ಯತ್ವ ಎಂಬತಕ್ಕಂಥದ್ದನ್ನು ಹೇಳ್ತೀರಾ ಅಂತಂದರೆ ಹಾಗಾದರೆ ಸ್ವವಿಷಯಕ ವ್ಯವಹಾರ ಇಲ್ಲ ಅಂತ ಆಗಬೇಕಾಗುತ್ತೆ. ಯಾಕೆ, ಸ್ವಜ್ಞಾನ ಇಲ್ಲ, ಸ್ವವಿಷಯಕ ಜ್ಞಾನ ಇಲ್ಲ. ಸ್ವವಿಷಯಕ ಜ್ಞಾನ ಇಲ್ಲ ಅಂತಾದರೆ ಸ್ವವಿಷಯಕ ವ್ಯವಹಾರ ಇಲ್ಲ ಅಂತ ಆಗಬೇಕಾಗುತ್ತೆ. ಅಧುನಾ ಈಗ ಸ್ವ ಅವೇದ್ಯತ್ವ ಸ್ವವ್ಯವಹಾರಜನಕತ್ವಯೋ ಏಕತ್ರ ಅಸಂಭವೇನ ಬ್ರಹ್ಮನಲ್ಲಿ ಸ್ವ ಅವೇದ್ಯತ್ವ ಸ್ವವಿಷಯಕ ವ್ಯವಹಾರ ಇದೆರಡೂ ಕೂಡ ಒಂದೇ ಕಡೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ವವ್ಯವಹಾರ ಜನಕತ್ವ ಸ್ವ ಅವೇದ್ಯತ್ವ ಇದೆರಡೂ ಬ್ರಹ್ಮನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಪರೋದೀರಿತ ಸ್ವಪ್ರಕಾಶತ್ವ ಲಕ್ಷಣಂ ಅನುಪಪನ್ನ. ಇತರರು ಹೇಳುವಂತಹ ಸ್ವಪ್ರಕಾಶತ್ವಂ ನಾಮ ಸ್ವ ಅವೇದ್ಯತ್ವಂ ಎಂಬತಕ್ಕಂತಹ ಲಕ್ಷಣ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಅಂತಿದೆ ಅಲ್ಲಿ, ಅದಕ್ಕೇನರ್ಥ, ತಸ್ಮಾದ್ ಉದೀರ್ಯತಾಂ ಸ್ವ ಅಭಿಷೇಕ ಜ್ಞಾನಾತ್ ಅಂತ. ತನ್ನನ್ನು ವಿಷೀಕರಿಸದೇ ಇರತಕ್ಕಂತಹ ಜ್ಞಾನ, ಅದರಿಂದ ಏನಾಗಲ್ಲ, ಸ್ವವ್ಯವಹಾರ ಆಗೋದಿಲ್ಲ. ಅತಃ ಸ್ವ ಅಭಿಷೇಕತ್ವಂ ಸ್ವವ್ಯವಹಾರ ಹೇತುತ್ವಮಿತಿ ವಿಶೇಷಣದ್ವಯಂ ಏಕತ್ರ ನ ಸಂಭವತಿ ಇತಿ ಭಾವಃ. ಆದ್ದರಿಂದ ಸ್ವ ಅಭಿಷೇಕತ್ವ ಎಂಬತಕ್ಕಂಥದ್ದು ಸ್ವವ್ಯವಹಾರ ಹೇತುತ್ವ ಎಂಬತಕ್ಕಂಥದ್ದು ಬ್ರಹ್ಮನಲ್ಲಿ ಒಂದೇ ಕಡೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ವ ಅವೇದ್ಯತ್ವ ಇದ್ದರೆ ಸ್ವವ್ಯವಹಾರ ಹೇತುತ್ವ ಇಲ್ಲ, ಸ್ವವ್ಯವಹಾರ ಹೇತುತ್ವ ಇದ್ದರೆ ಸ್ವ ಅವೇದ್ಯತ್ವ ಇಲ್ಲ. ಪುಸ್ತಕದ ಜ್ಞಾನ ಇದೆ ಅಂತಾದರೆ ಆವಾಗ ಪುಸ್ತಕ ವ್ಯವಹಾರ ಹೇತುತ್ವ ಎಂಬತಕ್ಕಂಥದ್ದು ಬಂತು. ಪುಸ್ತಕ ವ್ಯವಹಾರ ಹೇತುತ್ವ ಇದೆ ಅಂತಾದರೆ ಪುಸ್ತಕ ಅವೇದ್ಯತ್ವ ಇಲ್ಲ, ಸ್ವ ಅವೇದ್ಯತ್ವ ಇಲ್ಲ. ಸ್ವ ಅವೇದ್ಯತ್ವ ಇದೆ ಅಂತಾದರೆ ಪುಸ್ತಕ ವಿಷಯಕ ಜ್ಞಾನ ಇಲ್ಲ ಅಂತಾದರೆ ಸ್ವವ್ಯವಹಾರ ಹೇತುತ್ವ ಎಂಬತಕ್ಕಂಥದ್ದು ಇಲ್ಲ. ಘಟಜ್ಞಾನಂ ಮನೋರೂಪಂ ನ ಮನೋ ವ್ಯವಹಾರ ಕೃತೆ ವಿಷಯಸ್ಯ ಘಟಸ್ಯೈವ ವ್ಯವಹಾರ ಕೃದಿಶ್ಯತೆ. ಹಿಂದೆ ಹೇಳಿದ್ದು ಬ್ರಹ್ಮ ಸ್ವಪ್ರಕಾಶ,
ಸ್ವಪ್ರಕಾಶ ಅನ್ನೋದಕ್ಕೆ ಸ್ವ ಅವೇದ್ಯ. ಸ್ವ ಅವೇದ್ಯ ಅಂತ ಅರ್ಥ ಮಾಡಿಬಿಟ್ರೆ ಸ್ವವ್ಯವಹಾರ ಜನಕತ್ವ ಹೇತುತ್ವ ಇಲ್ಲ ಅಂತ ನಾವು ಆಪಾದನೆ ಮಾಡಿದ್ದೆವು. ಸ್ವಪ್ರಕಾಶತ್ವ ನಾಮ ಸಹ ಸ್ವ ಅವೇದ್ಯತ್ವ ಅಂತ ಇದೆ ಅಂತಾದರೆ ಅವಾಗ ಸ್ವವ್ಯವಹಾರ ಹೇತುತ್ವ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಬ್ರಹ್ಮ ಸ್ವಪ್ರಕಾಶ ಅನ್ನೋದಕ್ಕೆ ಸ್ವ ಅವೇದ್ಯ ಅಂತಲೇ ಅರ್ಥ. ಬ್ರಹ್ಮ ಸ್ವಪ್ರಕಾಶ ಸ್ವ ಅವೇದ್ಯ ಆದರೂ ಕೂಡ ಏನಾಗ್ತಾನೆ? ಸ್ವವ್ಯವಹಾರ ಹೇತು ಕಾರಣನಾಗ್ತಾನೆ. ಸ್ವವ್ಯವಹಾರ ಜನಕತ್ವ ಬರುತ್ತೆ. ಅದು ಹೇಗೆ? ಜ್ಞಾನರೂಪನಾಗಿದ್ದಾನೆ. ಬ್ರಹ್ಮನು ಜ್ಞಾನರೂಪನಾದ್ದರಿಂದಾಗಿ ಅವನು ಸ್ವ ಅವೇದ್ಯನಾದರೂ ಕೂಡ ಸ್ವವ್ಯವಹಾರಕ್ಕೆ ಕಾರಣನಾಗ್ತಾನೆ ಅಂತ ಹೇಳ್ತೇವೆ ಅಂತ ಅವ್ರು ಹೇಳಬೇಕು. ಬ್ರಹ್ಮನಿಗೆ ಜ್ಞಾನರೂಪತ್ವವನ್ನು ಒಪ್ಪಿ ಸ್ವ ಅವೇದ್ಯತ್ವವನ್ನು ಯಾರು ಹೇಳ್ತಾರೋ ಅವರು ಸ್ವವ್ಯವಹಾರ ಜನಕತ್ವ ಬೇಕು. ಸ್ವವ್ಯವಹಾರ ಜನಕತ್ವ ಸ್ವ ಅವೇದ್ಯತ್ವ ಇದ್ದರೂ ಬರುತ್ತೆ. ನಾವು ಹೇಳಿದೆವು ಸ್ವವ್ಯವಹಾರ ಜನಕತ್ವ ಸ್ವ ಅವೇದ್ಯತ್ವ ಒಂದು ಕಡೆಯಲ್ಲಿ ಬರಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಸ್ವ ಅವೇದ್ಯತ್ವ ಇದ್ದರೂ ಕೂಡ ಸ್ವವ್ಯವಹಾರ ಜನಕತ್ವ ಬರುತ್ತೆ. ಹೇಗೆ ಬರುತ್ತೆ? ಬ್ರಹ್ಮ ಏನಾಗಿದ್ದಾನೆ? ಜ್ಞಾನರೂಪನಾಗಿದ್ದಾನೆ. ಬ್ರಹ್ಮನು ಜ್ಞಾನರೂಪನಾದ್ದರಿಂದ ಸ್ವ ಅವೇದ್ಯತ್ವ ಇದ್ದರೂ ಕೂಡ ಸ್ವವ್ಯವಹಾರ ಜನಕತ್ವ ಬರುತ್ತೆ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ಘಟಜ್ಞಾನ ಇದೆಯಲ್ಲ, ಅದು ಮನಸ್ಸಿನ ಪರಿಣಾಮ ರೂಪವಾದದ್ದು. ಮನಸ್ಸಿನ ಪರಿಣಾಮ ರೂಪವಾಗಿರ್ತಕ್ಕಂಥದ್ದು ಯಾವುದು? ಘಟಜ್ಞಾನ ಎಂಬತಕ್ಕಂಥದ್ದು. ಆದ್ದರಿಂದ ಏನಾಯಿತು? ಅದು ಮನೋರೂಪ ಆಯಿತು. ಘಟಜ್ಞಾನ ಏನಾಗಿದೆ? ಮನೋರೂಪ ಆಯಿತು. ಹಾಗಾದರೆ ಜ್ಞಾನರೂಪ ಅಂತ ಹೇಳಿದ್ರಿಂದ ಜ್ಞಾನ ಮನಸ್ಸಿನ ವಿಕಾರ, ಆದ್ದರಿಂದ ಅದು ಮನೋರೂಪ ಆಯಿತು. ಆದ್ದರಿಂದ ಮನಸ್ಸಿನ ವ್ಯವಹಾರ ಮಾಡಲಿಕ್ಕಾಗುತ್ತಾ? ಘಟಜ್ಞಾನ ಬಂದಿದೆ, ಆ ಜ್ಞಾನ ಎಂಬತಕ್ಕಂಥದ್ದು ಮನೋರೂಪ, ಅದರಿಂದ ಮನೋರೂಪ ಜ್ಞಾನ ಇದೆ ಅಂತಾಯಿತು. ಹಾಗೆ ನೀವೇನು ಹೇಳಿದ್ರಿ? ಸ್ವವ್ಯವಹಾರಕ್ಕೆ ಯಾವುದು ಕಾರಣ? ಜ್ಞಾನರೂಪತ್ವ. ಹಾಗಾದರೆ ಘಟಜ್ಞಾನಕ್ಕೇನಿದೆ? ಜ್ಞಾನರೂಪತ್ವ ಇದೆ, ಮನೋರೂಪತ್ವ ಇದೆ. ಘಟಜ್ಞಾನಕ್ಕೇನಿದೆ? ಮನೋರೂಪತ್ವ ಇದೆ. ಯಾಕೆ? ಘಟಜ್ಞಾನವು ಮನಃಪರಿಣಾಮಾತ್ಮಕವಾದದ್ದು. ಆದ್ದರಿಂದ ಮನಃಪರಿಣಾಮಾತ್ಮಕವಾದ ಜ್ಞಾನಕ್ಕೆ ಮನೋರೂಪತ್ವ ಇದೆ. ಹಾಗಾದರೆ ಘಟಜ್ಞಾನವು ಮನೋರೂಪ ಆಯಿತು. ಅದನ್ನೇನಬೇಕಾಗಿತ್ತು? ಘಟಜ್ಞಾನದಿಂದ ಮನಸ್ಸಿನ ವ್ಯವಹಾರ ಮಾಡಬೇಕಾಗಿತ್ತು. ಎಲ್ಲಿಯಾದರಾಗುತ್ತಾ ಅಂತ ಹೇಳ್ತಾರೆ. ನ ಮನೋವ್ಯವಹಾರ ಕೃತ. ಘಟಜ್ಞಾನ ಮನಸ್ಸಿನ ವ್ಯವಹಾರಕ್ಕೆ ಕಾರಣ ಅಲ್ಲ. ಹಾಗೆ ಬ್ರಹ್ಮನೂ ಕೂಡ ನೀವು ಹೇಳೋ ರೂಪದಲ್ಲಿ ಅವನು ಸ್ವ ಅವೇದ್ಯನಾಗಿದ್ದಾನೆ ಅಂತ ಹೇಳಿಬಿಟ್ರೆ ಜ್ಞಾನರೂಪನಾಗಿದ್ದರೂ ಕೂಡ ಏನಾಗಲಿಕ್ಕೆ ಸಾಧ್ಯ ಇಲ್ಲ? ಬ್ರಹ್ಮನ ವ್ಯವಹಾರಕ್ಕೆ ಕಾರಣನಾಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನರೂಪತ್ವ ಸ್ವವ್ಯವಹಾರಕ್ಕೆ ಕಾರಣ ಆಗೋದಿಲ್ಲ. ಹಾಗೆ ಆಗೋದಾಗಿದ್ದರೆ ಜ್ಞಾನರೂಪತ್ವ ಇದೆ, ಅದು ವ್ಯವಹಾರಕ್ಕೆ ಕಾರಣ ಆಗತ್ತೆ ಅಂತ ಹೇಳೋದಂತಾದರೆ ಘಟಜ್ಞಾನವು ಮನೋರೂಪವಾಗಿದೆ. ಮನೋರೂಪವಾದಂಥ ಘಟಜ್ಞಾನ ಮನಸ್ಸಿನ ವ್ಯವಹಾರಕ್ಕೆ ಕಾರಣ ಆಗಬೇಕಾದೀತು ಅಂತ ನಾವು ಆಪತ್ತಿಯನ್ನು ಹೇಳ್ತಾ ಇದ್ದೇವೆ. ಮನೋರೂಪಂ ಮನಸ್ಸಿನ ಪರಿಣಾಮ ರೂಪವಾದಂತಹ ಘಟಜ್ಞಾನಂ ಘಟವಿಷೇಕ ಜ್ಞಾನವು ಮನೋವ್ಯವಹಾರಕೃತ ನ ಮನಸ್ಸಿನ ವ್ಯವಹಾರಕ್ಕೆ ಕಾರಣ ಅಲ್ಲ. ಏನರ್ಥ ಇದಕ್ಕೆ? ಘಟಜ್ಞಾನವು ಮನಃಪರಿಣಾಮ ರೂಪವಾಗಿದೆ, ಮನೋರೂಪವಾಗಿದೆ. ಮನೋರೂಪವಾದ ಘಟಜ್ಞಾನ ಮನಸ್ಸಿನ ವ್ಯವಹಾರಕ್ಕೆ ಕಾರಣ ಅಲ್ಲ. ಹಾಗೆ ಜ್ಞಾನರೂಪಿಯಾಗಿರ್ತಕ್ಕಂಥ ಬ್ರಹ್ಮ ಅವನು ತನ್ನ ವ್ಯವಹಾರಕ್ಕೆ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ. ವಿಷಯಸ್ಯ ಜ್ಞಾನಕ್ಕೆ ವಿಷಯವಾದ ಘಟಸ್ಯೈವ ಕೇವಲ ಘಟದ ವ್ಯವಹಾರಕೃತ ವ್ಯವಹಾರಕ್ಕೆ ಕಾರಣ ಎಂಬುದಾಗಿ ಇಷ್ಯತೆ ಪ್ರಾಮಾಣಿಕರಿಂದ ಸ್ವೀಕಾರ. ಪ್ರಮಾಣದಿಂದ ವಿಷಯದ ಸ್ವರೂಪವನ್ನು ನಿರ್ಧಾರ ಮಾಡುವವರಿಂದ ಅಂಗೀಕಾರ ಮಾಡಲ್ಪಟ್ಟಿದೆ. ಯಾವ ವ್ಯವಹಾರ ಮಾಡಬಹುದು ಅಂತ ಹೇಳ್ತಾರೆ? ಘಟಜ್ಞಾನದಿಂದ ಘಟ ವ್ಯವಹಾರ ಮಾಡಬಹುದು ಅಂತ ಹೇಳ್ತಾರೆ. ಯಾವುದ್ರ ವ್ಯವಹಾರ ಮಾಡ್ಬೋದು ಅಂತ ಹೇಳಲ್ಲ, ಮನಸ್ಸಿನ ವ್ಯವಹಾರ ಮಾಡ್ಬೋದು ಅಂತ ಹೇಳೋದಿಲ್ಲ. ಹಾಂ, ಮನಸ್ವರೂಪ ಅಂತ ಅರ್ಥ. ಮನೋರೂಪ ಅಂತಂದರೆ ಮನಸ್ಸಿನ ರೂಪ ಅಂತ ಅರ್ಥ ಅಲ್ಲ. ಮನೋರೂಪ ಅಂದರೆ ಮನಸ್ವರೂಪ ಅಂತ ಅರ್ಥ. ಮನೋರೂಪ ಅಂದರೆ ಮನಃಪರಿಣಾಮ ರೂಪ ಅಂತ ಅರ್ಥ. ಮನೋರೂಪಂ ಅಂದರೆ ಮನಸ್ಸಿನ ಪರಿಣಾಮ, ಮನಸ್ವರೂಪ ಆಯಿತು. ಮಣ್ಣಿನ ಪರಿಣಾಮ ಘಟ, ಅದು ಮಣ್ಣಿನ ರೂಪ ಹೌದಲ್ವೋ? ಹಾಗೆ ಘಟಜ್ಞಾನ ಮನಸ್ಸಿನ ಪರಿಣಾಮ ಆಗಿದೆ, ರೂಪವಾಗಿದೆ. ಆದ್ದರಿಂದ
ಮನಸ್ವರೂಪ ಅದು ಅಂತ ಅರ್ಥ. ಘಟಜ್ಞಾನದಿಂದ ಘಟ ವ್ಯವಹಾರ ಮಾಡ್ತೀರಾ? ಮನಸ್ಸಿನ ವ್ಯವಹಾರದಿಂದ ಅಲ್ಲ, ಮನಸ್ಸಿನ ಪರಿಣಾಮದಿಂದ. ಇದು ಮನಸ್ಸು ಅಂತ ವ್ಯವಹಾರ ಮಾಡಬೇಕು. ಈಗ ಪುಸ್ತಕ ಜ್ಞಾನ ಬಂತು. ಪುಸ್ತಕ ಜ್ಞಾನ ಬಂದಾಗ ಈ ಪುಸ್ತಕದಲ್ಲಿ ಏನು ವಿಷಯ ಇದೆ, ಎಷ್ಟು ಪೇಜ್ ಇದೆ, ಎಷ್ಟು ಪ್ರಿಂಟ್ ಆಗಿಲ್ಲ, ಎಷ್ಟು ಬ್ಲಾಂಕ್ ಆಗಿದೆ, ಎಲ್ಲ ನೀವು ಬೇಕಾದ್ರೆ ಹೇಳ್ಬೋದು. ಯಾವಾಗ? ಪುಸ್ತಕದ ಜ್ಞಾನ ಬಂದಾಗ. ಆ ಪುಸ್ತಕದ ಜ್ಞಾನ ಬಂತು, ಅದಕ್ಕೆ ಮನಸ್ಸು ಹೇಗಿದೆ ಅಂತ ಏನಾದರೂ ವ್ಯವಹಾರ ಮಾಡ್ತೀರಾ ನೀವು? ಪುಸ್ತಕ ಜ್ಞಾನ ಬಂತು, ಆ ವ್ಯಕ್ತಿಯ ಮನಸ್ಸು ಯಾವಾಗಲೂ ಕೆಟ್ಟದ್ದನ್ನೇ ವಿಚಾರ ಮಾಡ್ತಾ ಇರುತ್ತೆ ಅಂತ ಏನಾದರೂ ಹೇಳ್ತೀರಾ ನೀವು? ಇಲ್ಲ. ಹಾಂ, ಎಲ್ಲೂ ಇಲ್ಲ. ಹಾಂ, ಅದೇ ಆ ವ್ಯವಹಾರ ಇಲ್ಲ. ಹಾಂ, ಆ ವ್ಯವಹಾರ ಅಂತಂದರೆ ವ್ಯಾಪಾರ ಅನ್ನೋದಲ್ಲ. ವ್ಯವಹಾರ ಅಂತಂದರೆ ಶಬ್ದ ಪ್ರಯೋಗ ಅಥವಾ ತದ್ವಿಷಯಕವಾದ ಯಾವುದೋ ಒಂದು ಉಪಯೋಗಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರಲ್ಲ ಎಂಬತಕ್ಕಂತಹ ವಾಕ್ಯ ಪ್ರಯೋಗಗಳು, ಇದು ವ್ಯವಹಾರ. ಹಾಂ ಹಾಂ, ಏನಿದೆ ಅಂತ? ಹಾಂ, ಅವನಿಗೆ ಅವರಿಲ್ಲ ಅಂತ ಹೇಳ್ತಾರೆ. ಮಾಯಾವಾದಿಗಳ ಮತ ಪ್ರಕಾರ ಆತ್ಮನೂ ಬ್ರಹ್ಮನೂ ಜ್ಞಾನ ಸ್ವರೂಪನಾದರೂ ಅವನಿಗೆ ತನ್ನ ಜ್ಞಾನ ಇಲ್ಲ. ಅದು ಅವರು ಅದನ್ನೇ ಖಂಡನೆ ಮಾಡ್ತಾ ಇರೋದು. ಆ ವಿಷಯವೇ ಬಂದಿರೋದು. ಯಾವುದೂ ಅನುಭವಕ್ಕಿಲ್ಲ. ಅದನ್ನೇ ನಾವು ಹೇಳಿದ್ದು, ಹಿಂದೆ ಹೇಳಿದ್ವಲ್ಲ, ಮೋಕ್ಷ ಆಗದೆ ಹೋಗಬೇಕಾದಿತ್ತು. ಅವನ ಆನಂದ ಸ್ವರೂಪ, ಆದರೆ ಆನಂದಾನುಭವ ಇಲ್ಲ. ಆನಂದಾನುಭವಕ್ಕೆ ಬಾರದೇ ಇರತಕ್ಕಂಥ ಆನಂದ ಸ್ವರೂಪ ಅದೇನು ಪ್ರಯೋಜನ? ಅದು ಪುರುಷಾರ್ಥ ಅಂತ ಆಗೋದೇ ಇಲ್ಲ ಅಂತ ಹಿಂದೆ ಹೇಳಿದ್ದು. ಅದನ್ನು ಹೇಳ್ತಾರೆ ಅವರು, ಆನಂದ ಸ್ವರೂಪ ಅಂತ ಹೇಳ್ತಾರೆ. ಅಲ್ಲಲ್ಲ, ಈಗ ಇದಿದೆಯಲ್ಲ, ಏನು ಬೆಲ್ಲ, ಅದು ನಮಗೆ ಅನುಭವಕ್ಕೆ ಬರುತ್ತೆ, ಅದರಿಂದ ಅದು ಸಿಹಿ ಸ್ವರೂಪ ಅಂತ ಹೇಳ್ಬೋದು. ಹಾಗೆ ಆನಂದ ಸ್ವರೂಪ ಅಂತ ಅವನಿಗೆ ಅನುಭವಕ್ಕೆ ಬರಲ್ಲ, ಶ್ರುತಿ ಹೇಳ್ತಾ ಇದೆ, ಅದರಿಂದ ಒಪ್ಪಬಹುದು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದ ಬ್ರಹ್ಮೇತಿ ವ್ಯಜಾನಾತ್, ಶ್ರುತಿ ಹೇಳ್ತಾ ಇದೆಯಾ ಇಲ್ಲೋ? ಅದರಿಂದಾಗಿ ಬ್ರಹ್ಮನ ಆನಂದ ಸ್ವರೂಪ ಅಂತ ಹೇಳ್ಬೋದು. ಆದರೆ ಆನಂದಾನುಭವ ಇಲ್ಲದೇ ಇರತಕ್ಕಂಥ ಆನಂದ ಸ್ವರೂಪ ಇದೆಯಲ್ಲ, ಅದು ಪುರುಷಾರ್ಥ ಆಗಲ್ಲ ಅಂತ ಹೇಳ್ತಾರೆ. ಅದೇ ಬೆಲ್ಲದಲ್ಲಿ ರಸ ಇದೆ, ಆ ಬೆಲ್ಲದ ರಸ ಅನುಭವಕ್ಕೆ ಬರಲ್ಲ ಅಂತಾದರೆ ಆವಾಗ ಅದು ಏನು ಪ್ರಯೋಜನಕ್ಕೆ ಬರಲ್ಲ, ಅದು ಪುರುಷಾರ್ಥ ಅಲ್ಲ. ಹಾಗೆ ಬ್ರಹ್ಮ ಆನಂದ ರೂಪಿಯಾಗಿದ್ದಾನೆ, ಅವನಿಗೆ ಆನಂದ ಅನುಭವಕ್ಕೆ ಬರಲ್ಲ ಅಂತಾದರೆ ಆ ಆನಂದ ರೂಪತ್ವ ಅದು ಏನು ಪ್ರಯೋಜನ ಇಲ್ಲ. ಪೀಸ್ ಆಫ್ ಮೈಂಡ್ ಬೇರೆ, ಆನಂದ ಬೇರೆ. ದುಃಖ ನಿವೃತ್ತಿ ಆನಂದ ಅಲ್ಲ. ದುಃಖ ನಿವೃತ್ತಿ ನಿಮಗೆ ಅದೇ ದುಃಖ ನಿವೃತ್ತಿ ಅದು ಸುಖ ಅಲ್ಲ ಅಂತಂದರೆ ಅದಕ್ಕೆ ಉದಾಹರಣೆ ಕೊಡ್ತೇನೆ. ಒಂದು 25, 30, 50 kg ನಿಮ್ಮ ತಲೆ ಮೇಲೆ ಇಟ್ಟಿದ್ದಾರೆ, ಕೆಳಗೆ ಇಳಿಸಿದ್ರಿ, ಆಯಿತಾ? ಆನಂದವಾ? ದುಃಖ ನಿವೃತ್ತಿ ಆಯಿತು. ಹಾಂ, ಹಾಗಾದರೆ ಆನಂದ ಎಂಬತಕ್ಕಂಥಾದ್ರೆ ಆ ಅಕ್ಕಿನ ಬೇಯಿಸಿ ತಿನ್ನಬೇಕು, ಆವಾಗ ಆನಂದ. ಅಕ್ಕಿ ತಲೆ ಮೇಲೆ ಹೊತ್ಕೊಂಡಿದ್ದೀರಾ, ಭಾರ ಇಳೀತು, ಆದರೆ ಅದನ್ನೇ ನೀವು ಕೇಸರಿ ಬಾತ್ ಮಾಡ್ಕೊಂಡು ತಿಂದರೆ ಆಮೇಲೆ ಆನಂದ. ಅಂದರೆ ದುಃಖ ನಿವೃತ್ತಿ ಆನಂದ ಅದು ಬೇರೆ. ಹಾಂ ಹಾಂ, ಭಗವಂತನಲ್ಲಿ ದುಃಖ ನಿವೃತ್ತಿ ಇಲ್ಲ, ದುಃಖ ಅತ್ಯಂತಾಭಾವ, ದುಃಖ ತ್ರೈಕಾಲಿಕಾಭಾವ. ಭಗವಂತನಲ್ಲಿ ದುಃಖ ಧ್ವಂಸ ಅಲ್ಲ, ಜೀವರಲ್ಲಿ ದುಃಖ ಧ್ವಂಸ, ಪರಮಾತ್ಮನಲ್ಲಿ ದುಃಖ ಅತ್ಯಂತಾಭಾವ. ಹಾಂ, ಅಷ್ಟೇ, ಅವನ ಅಧೀನದಲ್ಲಿದೆ. ಆ ತನ್ನ ಅಧೀನದಲ್ಲಿರ್ತಕ್ಕಂತಹ ದುಃಖವನ್ನು ತನಗೆ ಅವನು ಯಾವತ್ತೂ ಅನುಭವಿಸುವಂತೆ ಮಾಡ್ಕೊಳ್ಳಲ್ಲ, ಮತ್ತು ಇನ್ನೊಬ್ಬರಿಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ.
ಹಾಂ, ಅದೆಲ್ಲ ನಾಟಕ ಅಷ್ಟೇ. ನಿಮಗೆ ರಾಮನ ಪಾರ್ಟ್ ಕೊಟ್ಟಿದ್ದರು, ನೀವು ಅಳ್ತೀರಾ ಅಷ್ಟೇ. ಅಂದ ಮಾತ್ರಕ್ಕೆ ನಿಮ್ಮ ಹೆಂಡತಿ ಕಳೆದೋಗಿದ್ದಾಳೆ ಅಂತ ಅರ್ಥ ಅಲ್ಲ. ಮನೋರೂಪ ಅಂತಂದರೆ ಮನಃ ಪರಿಣಾಮಾತ್ಮಕವಾದಂತಹ, ಅದರಿಂದಲೇ ಮನಸ್ವರೂಪವಾಗಿರತಕ್ಕಂತಹ ಘಟಜ್ಞಾನಂ, ಘಟವಿಷಯಕವಾದಂತಹ ಜ್ಞಾನವು ಮನೋವ್ಯವಹಾರ ಕೃತ್, ಮನಸ್ಸಿನ ವ್ಯವಹಾರಕ್ಕೆ ಕಾರಣವಾದದ್ದು ಅಲ್ಲವೇ ಅಲ್ಲ. ವಿಷಯಸ್ಯ, ಜ್ಞಾನಕ್ಕೆ ವಿಷಯವಾದ ಘಟಸ್ಯೈವ, ಕೇವಲ ಘಟದ ವ್ಯವಹಾರ ಕೃತ್, ವ್ಯವಹಾರಕ್ಕೆ ಕಾರಣ ಎಂಬುದಾಗಿ ಇಷ್ಯತೆ, ಜ್ಞಾನಿಗಳು ಒಪ್ಪಿದ್ದಾರೆ, ಜ್ಞಾನಿಗಳಿಂದ ಅಂಗೀಕರಿಸಲ್ಪಟ್ಟಿದೆ. ಸ್ವ ಅವೇದ್ಯತ್ವೇಪಿ ಜ್ಞಾನರೂಪತ್ವಾತ್ ಸ್ವವ್ಯವಹಾರ ಹೇತುತ್ವಂ ಇತ್ಯತಃ ಆಹ ಘಟಜ್ಞಾನಮಿತಿ ಅಂತ ಹಿಂದೆ ಹೇಳಿದ್ರು. ಎಲ್ಲಿ ಸ್ವ ಅವೇದ್ಯತ್ವ ಇದೆಯೋ ಅಲ್ಲಿ ಸ್ವವ್ಯವಹಾರ ಹೇತುತ್ವ ಇಲ್ಲ ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಸ್ವ ಅವೇದ್ಯತ್ವೇಪಿ, ಬ್ರಹ್ಮನು ಸ್ವಪ್ರಕಾಶ ಅರ್ಥಾತ್ ಸ್ವ ಅವೇದ್ಯ, ಆದರೂ ಕೂಡ ಏನು ಬರುತ್ತೆ, ಜ್ಞಾನರೂಪಿಯಾಗಿದ್ದಾನೆ, ಆದ್ದರಿಂದಾಗಿ ಸ್ವವ್ಯವಹಾರ ಹೇತುತ್ವ ಅವನಲ್ಲಿ ಕೂಡುತ್ತೆ ಅಂತ ಹೇಳ್ತೇವೆ. ಅಂತಂದರೆ ಸ್ವವ್ಯವಹಾರ ಹೇತುತ್ವಂ ಇತ್ಯತಃ, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಘಟಜ್ಞಾನಮಿತಿ. ನ ಮನೋವ್ಯವಹಾರ ಕೃತ್ ಅಂದರೆ ಏನರ್ಥ, ಮನೋವ್ಯವಹಾರ ಕೃತ್ ಅಂತ. ಘಟಜ್ಞಾನವು ಮನಸ್ಸಿನ ವ್ಯವಹಾರವನ್ನು ಮಾಡಲಿಕ್ಕೆ ಕಾರಣವಾಗಿಲ್ಲ. ಕಿಂತು ಮತ್ತು ವಿಷಯಸ್ಯ ಇತ್ಯಾದಿ ಯೋಜನೆ, ಆದರೆ ಅದೇನಾಗಿದೆ, ವಿಷಯವಾಗಿರ್ತಕ್ಕಂಥ ಘಟದ ವ್ಯವಹಾರ ಮಾಡಲಿಕ್ಕಾಗುತ್ತೆ. ಘಟಜ್ಞಾನದಿಂದ ಘಟ ವ್ಯವಹಾರ ಮಾಡ್ಬೋದು. ಘಟಜ್ಞಾನ ಬಂತು, ಘಟ ಎಷ್ಟು ದಪ್ಪ ಇದೆ, ಅದು ತೂತಾಗಿದೆಯೋ ಇಲ್ವೋ, ನೀರು ಹಿಡಿಯುತ್ತೋ ಇಲ್ವೋ, ಎಷ್ಟು ನೀರು ಹಿಡಿಯುತ್ತೆ ಅಥವಾ ಎಷ್ಟು ಹಾಲು ಹಿಡಿಯುತ್ತೆ, ಏನು ಬೇಕಾದರೂ ಈ ರೀತಿಯಲ್ಲಿ ವಾಗ್ವ್ಯವಹಾರ ಮಾಡ್ಬೋದು. ಆದರೆ ಆ ಜ್ಞಾನ ಏನಾಗಿದೆ, ಮನಃಪರಿಣಾಮ ರೂಪ, ಅಂದರೆ ಮನಸ್ಸಿನ ಸ್ವರೂಪ ಆಗಿದೆ. ಮನಸ್ಸಿನ ವ್ಯವಹಾರ ಮಾಡ್ತಾರಾ? ಇಲ್ಲ. ಘಟಜ್ಞಾನ ಬಂದಾಗ ಮನಸ್ಸಿನ ವ್ಯವಹಾರ ಮಾಡೋದಿಲ್ಲ. ಹಾಗೆ ಬ್ರಹ್ಮನು ಜ್ಞಾನರೂಪಿಯಾದರೂ ಕೂಡ ಬ್ರಹ್ಮನ ವ್ಯವಹಾರ ಕೂಡೋದಿಲ್ಲ. ಅತಸ್ತದ್ವಿಷಯಜ್ಞಾನಂ ಏವ ತದ್ವ್ಯವಹಾರ ಕೃತೆ ಜ್ಞಾನಸ್ವರೂಪತಾ ಮಾತ್ರಂ ವ್ಯವಹಾರೇ ಪ್ರಯೋಜಕಂ. ಅದರಿಂದ ತದ್ವ್ಯವಹಾರ, ತದ್ವಿಷಯಕ ವ್ಯವಹಾರ ಮಾಡಬೇಕು ಅಂತಾದರೆ ಏನಿರಬೇಕು, ತದ್ವಿಷಯಕ ಜ್ಞಾನ ಇರಲೇಬೇಕು. ಹಾಗಾದರೆ ಬ್ರಹ್ಮ ವಿಷಯಕ ವ್ಯವಹಾರ ಮಾಡಬೇಕು ಅಂತಾದರೆ ಏನು ಒಪ್ಪಬೇಕು, ಬ್ರಹ್ಮ ವಿಷಯಕ ಜ್ಞಾನವನ್ನು ಒಪ್ಪಲೇಬೇಕು. ಬ್ರಹ್ಮನನ್ನು ಸ್ವವೇದ್ಯ ಅಂತ ಹೇಳಿಬಿಟ್ರೆ ಆವಾಗ ಬ್ರಹ್ಮ ವಿಷಯಕ ವ್ಯವಹಾರ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗಬೇಕಾಗುತ್ತೆ ಅಂತ. ಹೇಗೆ ಘಟಜ್ಞಾನಕ್ಕೆ ಮನಸ್ಸು ವಿಷಯ ಅಲ್ಲ, ಆದ್ದರಿಂದಾಗಿ ಘಟಜ್ಞಾನದಿಂದ ಮನಸ್ಸಿನ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ವೋ, ಹಾಗೆ ಬ್ರಹ್ಮಜ್ಞಾನಕ್ಕೆ ಬ್ರಹ್ಮ ವಿಷಯ ಅಲ್ಲ ಅಂತಾದರೆ ಬ್ರಹ್ಮನ ವ್ಯವಹಾರ ಎಂಬತಕ್ಕಂಥದ್ದು ಮಾಡಲಿಕ್ಕೆ ಇಲ್ಲ ಅಂತ ಆಗಬೇಕಾಗಿತ್ತು. ಬ್ರಹ್ಮಜ್ಞಾನಕ್ಕೆ ಬ್ರಹ್ಮ ವಿಷಯನಾಗಿಬಿಟ್ರೆ ಆವಾಗ ಕರ್ತೃಕರ್ಮ ಭಾವ ಒಬ್ಬನಲ್ಲೇ ಬಂದಂತೆ ಆಗುತ್ತೆ. ಹಾಗಾದರೆ ಬ್ರಹ್ಮನಿಗೆ ಸ್ವ ಅವೇದ್ಯತ್ವ ಅಂತ ಹೇಳ್ತೀರಾ ಅಂತಂದರೆ ಬ್ರಹ್ಮ ವಿಷಯಕ ವ್ಯವಹಾರ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗಬೇಕಾಗುತ್ತೆ. ಯಾಕೆ, ತದ್ವಿಷಯ ಜ್ಞಾನಮೇವ ತದ್ವ್ಯವಹಾರ ಕೃತ. ಯಾವುದರ ಯದ್ವಿಷಯಕವಾದ ಜ್ಞಾನ ಬಂದಿದೆಯೋ ತದ್ವಿಷಯಕವಾದ ವ್ಯವಹಾರ ಇದೆ. ಘಟ ವಿಷಯಕ ಜ್ಞಾನ ಬಂದರೆ ಘಟ ವಿಷಯಕ ವ್ಯವಹಾರ, ಪುಸ್ತಕ ವಿಷಯ ಜ್ಞಾನ ಬಂದರೆ ಪುಸ್ತಕ ವಿಷಯಕ ವ್ಯವಹಾರ ಎಂಬತಕ್ಕಂಥದ್ದು, ಭೋಜನ ವಿಷಯಕ ಜ್ಞಾನ ಬಂದರೆ ಭೋಜನ ವಿಷಯಕ ವ್ಯವಹಾರ. ಈ ರೀತಿ ಒಂದೊಂದು ಪ್ರತ್ಯೇಕವಾಗಿ ವ್ಯವಹಾರ ಮಾಡಬೇಕು ಅಂತಂದರೆ ಪ್ರತ್ಯೇಕವಾದ ಅವ ಜ್ಞಾನ ಇರಲೇಬೇಕು. ತದ್ವ್ಯವಹಾರಂ ಪ್ರತಿ ತದ್ವಿಷಯಕ ಜ್ಞಾನಂ ಕಾರಣಂ ಅಂತ ಕಾರ್ಯಕಾರಣ ಭಾವ ಎಂಬತಕ್ಕಂಥದ್ದಿದೆ. ಅದನ್ನು ಹೇಳ್ತಾರೆ, ಬ್ರಹ್ಮ ಜ್ಞಾನಸ್ವರೂಪನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ ಜ್ಞಾನಸ್ವರೂಪ ತಾ ಮಾತ್ರಂ ವ್ಯವಹಾರೇ ಅಪ್ರಯೋಜಕಂ. ಬ್ರಹ್ಮ ಜ್ಞಾನಸ್ವರೂಪನಾಗಿದ್ದಾನೆಂದ ಮಾತ್ರಕ್ಕೆ ಏನಾಗಲ್ಲ, ಬ್ರಹ್ಮನ ವ್ಯವಹಾರ ಕೂಡೋದಿಲ್ಲ. ಘಟಜ್ಞಾನ ಮನೋರೂಪ ಆಗಿದೆ ಎಂದ ಮಾತ್ರಕ್ಕೆ, ಮನಸ್ವರೂಪ ಆಗಿದೆ ಎಂದ ಮಾತ್ರಕ್ಕೆ ಘಟಜ್ಞಾನದಿಂದ ಮನಸ್ಸಿನ ವ್ಯವಹಾರ ಮಾಡ್ತೀರಾ? ಇಲ್ಲ. ಬ್ರಹ್ಮನು ಜ್ಞಾನರೂಪನಾಗಿದ್ದಾನೆ ಎಂದ ಮಾತ್ರಕ್ಕೆ ಬ್ರಹ್ಮನ ವ್ಯವಹಾರ ಇಲ್ಲ ಅಂತ ಆಗಬೇಕಾಗುತ್ತೆ. ಅತಃ ಮನೋರೂಪವಾದ ಘಟಜ್ಞಾನದಿಂದ ಮನಸ್ಸಿನ ವ್ಯವಹಾರ ಇಲ್ಲದೇ ಇರುವುದರಿಂದ ತದ್ವಿಷಯ ಜ್ಞಾನಮೇವ, ಆಯಾ ವಸ್ತುವನ್ನು ವಿಷೀಕರಿಸ್ತಕ್ಕಂತಹ ಜ್ಞಾನವೇ ತದ್ವ್ಯವಹಾರ ಕೃತಿ
ಆಯಾ ವಸ್ತುವಿನ ವ್ಯವಹಾರಕ್ಕೆ ಕಾರಣವಾಗಿದೆ. ಜ್ಞಾನಸ್ವರೂಪತಾ ಮಾತ್ರ ಜ್ಞಾನವು ಜ್ಞಾನಸ್ವರೂಪವಾಗಿದೆ, ಜ್ಞಾನವು ವಸ್ತು ಸ್ವರೂಪವಾಗಿದೆ ಎಂಬತಕ್ಕಂಥದ್ದು ಇದು ಮಾತ್ರ ವ್ಯವಹಾರೇ ವ್ಯವಹಾರದಲ್ಲಿ ಅಪ್ರಯೋಜಕಂ ಪ್ರಯೋಜಕವಲ್ಲ, ಕಾರಣವಲ್ಲ. ಅತಃ ಜ್ಞಾನವು ಮನೋರೂಪವಾಗಿದ್ದರೂ ಘಟಜ್ಞಾನದಿಂದ ಮನಸ್ಸಿನ ವ್ಯವಹಾರ ಇಲ್ಲದೇ ಇರುವುದರಿಂದ ತದ್ವಿಷಯ ಜ್ಞಾನಮೇವ ಆಯಾ ವಸ್ತುವನ್ನು ವಿಷಯೀಕರಿಸ್ತಕ್ಕಂಥ ಜ್ಞಾನವೇ ತದ್ವ್ಯವಹಾರಕೃತ್ ಆಯಾ ವಸ್ತು ವಿಷಯಕವಾದ ವ್ಯವಹಾರಕ್ಕೆ ಕಾರಣವಾಗಿದೆ. ಜ್ಞಾನಸ್ವರೂಪತಾ ಮಾತ್ರ ಜ್ಞಾನವು ವಸ್ತುಸ್ವರೂಪ ಎಂಬತಕ್ಕಂತಹ ಈ ಕಾರಣದಿಂದ ವ್ಯವಹಾರೇ ವ್ಯವಹಾರದ ನಿರ್ದಿಷ್ಟವಾದಂತಹ ವ್ಯವಹಾರಕ್ಕೆ ಅಪ್ರಯೋಜಕಂ ಕಾರಣವಾಗಿಲ್ಲ. ಅತಃ ಅದಕ್ಕರ್ಥ ಬರೀತಾರೆ, ಮನೋವಿಷಯತ್ವರಹಿತಂ ಮನೋರೂಪಘಟಜ್ಞಾನಸ್ಯ ಮನೋವ್ಯವಹಾರ ಅಜನಕತ್ವ ದರ್ಶನಾತ್ ಅಂತ. ಮನೋವಿಷಯಕವಲ್ಲ ಘಟಜ್ಞಾನ, ಮನೋವಿಷಯತ್ವರಹಿತವಾಗಿರ್ತಕ್ಕಂತಹ ಮನೋಸ್ವರೂಪವಾಗಿರ್ತಕ್ಕಂಥ ಘಟಜ್ಞಾನ, ಮನಸ್ವರೂಪವಾದಂತಹ ಘಟಜ್ಞಾನಕ್ಕೆ ಮನಸ್ಸಿನ ವ್ಯವಹಾರ ಜನಕತ್ವ ಎಂಬತಕ್ಕಂಥದ್ದಿಲ್ಲ. ಮನೋವ್ಯವಹಾರ ಅಜನಕತ್ವ ದರ್ಶನಾತ್ ಘಟಜ್ಞಾನದಿಂದ ಮನಸ್ಸಿನ ವ್ಯವಹಾರ ಮಾಡೋದಿಲ್ಲ. ಘಟಜ್ಞಾನ ಏನಾಗಿದೆ? ಮನೋರೂಪವಾಗಿದೆ. ಮನಃಪರಿಣಾಮ ಅಂದರೆ ಮನೋರೂಪವಾಗಿದೆ ಅಂತ. ಮನೋವಿಷಯತ್ವರಹಿತಂ ಘಟಜ್ಞಾನಕ್ಕೆ ಮನಸ್ಸು ವಿಷಯ ಅಲ್ಲ, ಮನೋವಿಷಯತ್ವರಹಿತವಾದದ್ದು ಮನಃಪರಿಣಾಮಾತ್ಮಕವಾದಂತಹ ಘಟಜ್ಞಾನ. ಆ ಘಟಜ್ಞಾನಕ್ಕೆ ಏನಿಲ್ಲ? ಮನೋವ್ಯವಹಾರ ಜನಕತ್ವ ಎಂಬತಕ್ಕಂಥದ್ದು ಇಲ್ಲ, ಮನೋವ್ಯವಹಾರ ಅಜನಕತ್ವ ಕಂಡಿದೆ ಅಂತ ಅರ್ಥ. ಮನೋವ್ಯವಹಾರಕ್ಕೆ ಕಾರಣ ಅಲ್ಲ. ವ್ಯವಹಾರೇ ಅಪ್ರಯೋಜಕಮಿತಿ ಪದಚ್ಛೇದ. ಅಲ್ಲಿ ವ್ಯವಹಾರೇ ಪ್ರಯೋಜಕಂ ಅಂತ ಮೂಲ ಇದೆ. ಅದನ್ನು ವ್ಯವಹಾರೇ ಪ್ರಯೋಜಕಂ ಅಂತಲೂ ವಿಭಾಗ ಮಾಡ್ಬೋದು. ಒಂದು ವೇಳೆ ಜ್ಞಾನಸ್ವರೂಪತಾ ಮಾತ್ರ ವ್ಯವಹಾರೇ ಪ್ರಯೋಜಕಂ ಅಂತ ಹೇಳಿಬಿಟ್ರೆ ಅವಾಗ ಮಾಯಾವಾದಿಗಳು ಹೇಳಿ ಸರಿಯಾಗೋಗುತ್ತೆ. ಜ್ಞಾನಸ್ವರೂಪತ್ವ ಅದು ವ್ಯವಹಾರಕ್ಕೆ ಪ್ರಯೋಜಕ. ಅದಕ್ಕೆ ಹೇಳ್ತಾರೆ ವ್ಯವಹಾರೇ ಅಪ್ರಯೋಜಕಂ ಅಂತ ಪದ ವಿಭಾಗ ಮಾಡಬೇಕು, ವ್ಯವಹಾರೇ ಪ್ರಯೋಜಕಂ ಅಂತ ಮಾಡಬಾರ್ದು. ಎಲ್ಲಾದರೂ ಪ್ರಿಂಟ್ ಮಿಸ್ಟೇಕ್ ಹೋಗಿ ಆ ಅಳೆ ಎಂಬತಕ್ಕಂಥದ್ದು ಪ್ರಿಂಟ್ ಆಗಿಲ್ಲ ಅಂತಂದರೆ ವ್ಯವಹಾರೇ ಪ್ರಯೋಜಕಂ ಅಂತ ಪದ ವಿಭಾಗ ಮಾಡಿಕೊಂಡು ತಪ್ಪರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ವ್ಯಾಖ್ಯಾನದಲ್ಲಿ ಸುರೋತ್ತಮ ತೀರ್ಥರು ಹೇಳ್ತಾ ಇದ್ದಾರೆ, ವ್ಯವಹಾರೇ ಅಪ್ರಯೋಜಕಂ ಎಂಬುದಾಗಿ ಪದ ವಿಭಾಗ ಮಾಡಬೇಕು ಅಂತ. ಜ್ಞಾನ ಇಲ್ಲದೇನೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯವಹಾರ ಮಾಡಬೇಕು ಅಂತಾದರೆ ಜ್ಞಾನ ಬೇಕು, ಇಚ್ಛೆ ಇರಬೇಕು. ಆ ವ್ಯವಹಾರ ಅಂದರೆ ಅದೇ ಪ್ರಯತ್ನ. ಆಯಿತಾ? ನಿಮಗೆ ಜ್ಞಾನ ಬಂತು, ಪಾಠ ಇದೆ ಅಂತ ತಿಳಿದಿದೆ, ನಿಮಗೆ ಇಚ್ಛೆ ಬರಲಿಲ್ಲ ಹೋಗಬೇಕು ಅಂತ, ನೀವು ಪ್ರವೃತ್ತಿ ಮಾಡಲ್ಲ. ಮೆಸೇಜ್ ಬಂದಿತ್ತು, ನೋಡಿದ್ದೀರ, ಜ್ಞಾನ ಬಂತು, ಬರಬೇಕು ಅಂತ ಇಚ್ಛೆ ಬರಲಿಲ್ಲ, ಅದರಿಂದ ವ್ಯವಹಾರ ಇಲ್ಲ. ವ್ಯವಹಾರ ಅಂದ್ರೇನು? ಅಲ್ಲಿಂದ ಇಲ್ಲಿಗೆ ಬರೋದು, ಇದು ವ್ಯವಹಾರ. ಜ್ಞಾನ ಇದ್ರೇ ಅವಾಗ ವ್ಯವಹಾರ ಕೊಡುತ್ತೆ, ಇಲ್ಲ ಅಂದರೆ ಇಲ್ಲ. ನಿಮಗೆ ಪಾಠ ಇದೆ ಅಂತ ತಿಳಿಲೇ ಇಲ್ಲ, ಬರಲಿಕ್ಕಾಗತ್ತಾ? ಇಲ್ಲ. ಅಂದರೆ ಬರುವಿಕೆ ಎಂಬತಕ್ಕಂಥ ವ್ಯವಹಾರ ನಡಿಬೇಕು ಅಂತಾದರೆ ಜ್ಞಾನ ಬೇಕು. ಅಂದರೆ ಜ್ಞಾನ ವ್ಯವಹಾರಕ್ಕೆ ಕಾರಣ. ವ್ಯವಹಾರ ಇದೆ, ಜ್ಞಾನ ಇಲ್ಲ, ಹೇಳಲಿಕ್ಕೆ ಬರಲ್ಲ. ಅಲ್ಲ, ಜ್ಞಾನ ನಾವು ಅವ್ರಿಗೆ ಆಪಾದನೆ ಮಾಡ್ತಾ ಇರೋದು, ದೋಷ ಹೇಳ್ತಾ ಇರೋದು. ನೀನು ಬ್ರಹ್ಮ ವಿಷಯಕ ಜ್ಞಾನ ಇಲ್ಲ ಅಂತೀಯ, ಹಾಗಾದರೆ ಬ್ರಹ್ಮ ವಿಷಯಕ ವ್ಯವಹಾರವೇ ಇಲ್ಲ ಅಂತ ಆಗುತ್ತೆ. ಬ್ರಹ್ಮ ವಿಷಯಕ ಜ್ಞಾನ ಇಲ್ಲ ಅಂತಾದರೆ ಬ್ರಹ್ಮ ವಿಷಯಕ ವ್ಯವಹಾರವೇ ಇಲ್ಲ ಅಂತ ಆಗುತ್ತೆ. ಲೋಕದಲ್ಲೇ ಹಾಗೆ ಕಂಡಿರೋದು. ಯಾವುದರ ವ್ಯವಹಾರ ಮಾಡ್ತೇವೋ ಅದರ ಜ್ಞಾನ ಇರಬೇಕು. ಬ್ರಹ್ಮನ ವ್ಯವಹಾರ ಮಾಡಬೇಕಾದ್ರೆ ಬ್ರಹ್ಮನ ಜ್ಞಾನ ಇರಬೇಕು. ಬ್ರಹ್ಮನ ವ್ಯವಹಾರ ಮಾಡಲಿಕ್ಕಿಲ್ಲ, ಯಾಕಿಲ್ಲ? ಬ್ರಹ್ಮನ ಜ್ಞಾನ ಇಲ್ಲ, ಆದ್ದರಿಂದ ಅಂತ ನಾವು ಹೇಳ್ತಾ ಇದ್ದೇವೆ. ಬ್ರಹ್ಮನಿಗಿಲ್ಲ, ನಮಗಂತೂ ಇಲ್ವಲ್ಲ. ಸುಖರೂಪತ್ವಮಪ್ಯೇವಂ ಮನಸಿ ವ್ಯಭಿಚಾರತಃ ನ ಫಲಂ ಕಿಂತು ನಿರ್ದುಃಖ
ಸುಖಸ್ಯಾನುಭವ ಫಲಂ. ಮುಕ್ತಿ ಇದೆಯಲ್ಲ ಅದ ಸುಖಸ್ವರೂಪ, ಸುಖರೂಪತ್ವ. ಮೋಕ್ಷ ಇದೆಯಲ್ಲ ಅದೇನಾಗಿದೆ, ಸುಖಸ್ವರೂಪವಾಗಿದೆ. ಆದ್ದರಿಂದ ಸುಖಸ್ವರೂಪವಾಗಿರೋದರಿಂದ ಮೋಕ್ಷ ಎಂಬತಕ್ಕಂಥದ್ದು ಫಲ ಅಂತ ಹೇಳೋದು ಸರಿಯಲ್ಲ. ಮೋಕ್ಷ ಏನಾಗಿದೆ, ಸುಖಸ್ವರೂಪವಾಗಿದೆ. ಸುಖಸ್ವರೂಪ ಆಗಿದೆ ಅಂತ ಮೋಕ್ಷವನ್ನು ಫಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾರೂ ಕೂಡ ತಾನು ಸುಖಸ್ವರೂಪ ಆಗಬೇಕು ಅಂತ ಬಯಸಲ್ಲ. ಮತ್ತೇನು ಬಯಸ್ತಾರೆ, ಸುಖ ಅನುಭವಿಸಬೇಕು ಅಂತ ಬಯಸ್ತಾನೆ. ಅಂದರೆ ಮೋಕ್ಷ ಎಂಬತಕ್ಕಂಥದ್ದು ಸುಖಸ್ವರೂಪ ಅಂತ ಹೇಳಿದ ಮಾತ್ರಕ್ಕೆ ಸುಖಸ್ವರೂಪತ್ವಮಪಿ ಏವಂ, ಮೋಕ್ಷ ಎಂಬತಕ್ಕಂಥದ್ದು ಸುಖರೂಪವಾಗಿದೆ ಅಂತ ಅಂದ್ಕೊಂಡ್ರೆ ಅದು ತಿಳಿದ ಮಾತ್ರಕ್ಕೆ ಅವಾಗೇನಾಗಲ್ಲ, ಅದು ಫಲ ಎಂಬತಕ್ಕಂಥದ್ದು ಆಗೋದಿಲ್ಲ ಅಂತ. ನ ಫಲಂ, ಮತ್ತೇನಾಗಬೇಕು, ನಿರ್ದುಃಖ ಸುಖಸ್ಯ ಅನುಭವ ಫಲಂ. ನಿರ್ದುಃಖ, ದುಃಖದ ಸಂಬಂಧ ಇಲ್ಲದೇ ಇರತಕ್ಕಂಥ ಸುಖ, ಅದರ ಅನುಭವ, ಅದು ಜೀವನಿಗೆ ಫಲ ಎಂಬತಕ್ಕಂಥದ್ದು. ಹಾಗೆ ಮೋಕ್ಷ ಯಾವುದಾಗಬೇಕು, ಸುಖಸ್ವರೂಪ ಅನ್ನೋದು ಮೋಕ್ಷ ಅಲ್ಲ. ಯಾಕೆ, ವ್ಯಭಿಚಾರತಃ ಜೀವ ತಾನು ಸುಖಸ್ವರೂಪ ಆಗಬೇಕು ಅಂತ ಬಯಸಲ್ಲ, ಮತ್ತು ತನಗೆ ಸುಖಾನುಭವ ಬೇಕು ಅಂತ ಬಯಸ್ತಾನೆ. ಅದು ಎಂಥ ಸುಖ, ನಿರ್ದುಃಖ ಸುಖ, ದುಃಖದ ಸಂಬಂಧ ಇಲ್ಲದೇ ಇರತಕ್ಕಂತಹ ಸುಖ. ಇದರ ಯಾವುದು, ನಿರ್ದುಃಖ ಸುಖದ ಅನುಭವವೇ ಫಲ ಅಷ್ಟೇ ಹೊರತು ಸುಖ ಸ್ವರೂಪ ಎಂಬತಕ್ಕಂಥದ್ದು ಫಲ ಅಲ್ಲ. ಮೋಕ್ಷ ಸುಖ ಸ್ವರೂಪ ಆಗಿದೆ, ಅದರಿಂದ ಫಲ ಆಗುತ್ತೆ ಅಂತ ಹೇಳ್ತೇವೆ ಅಂತಂದರೆ ಮೋಕ್ಷ ಸುಖ ಸ್ವರೂಪ ಆದ ಮಾತ್ರಕ್ಕೆ ಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಖಾನುಭವ ಅದು ಫಲ ಆಗಬೇಕು. ಉಳಿದವ್ರು ತಿಂತಾರೆ. ಏವಂ ಅವರೇನು ಹೇಳಬೇಕು, ಮೋಕ್ಷದಲ್ಲಿ ಸುಖಾನುಭವ ಇಲ್ಲ ಅಂತಾದರೂ ಕೂಡ ಮೋಕ್ಷ ಸುಖ ಸ್ವರೂಪವಾಗಿದೆ. ಆದ್ದರಿಂದ ನಾವು ಹಿಂದೆ ಹೇಳಿದೆವು, ಮೋಕ್ಷ ಪ್ರಯೋಜನ ಅಂತ ಆಗದೆ ಹೋಗಬೇಕಾಗಿತ್ತು, ಪುರುಷಾರ್ಥ ಅಂತ ಆಗದೆ ಹೋಗಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ ಮೋಕ್ಷ ಪುರುಷಾರ್ಥ ಅಂತ ಆಗುತ್ತೆ. ಯಾಕೆ, ಮೋಕ್ಷದಲ್ಲಿ ಸುಖಾನುಭವ ಇಲ್ಲ ಅಂತಾದರೂ ಕೂಡ ಮೋಕ್ಷ ಸುಖ ಸ್ವರೂಪವಾಗಿದೆ ಅಂತ ಅವ್ರು ಹೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏವಂ, ಇದೇ ರೀತಿಯಲ್ಲಿ ಸುಖರೂಪತ್ವಮಪಿ, ಸುಖರೂಪತ್ವವೂ ಕೂಡ ಮನಸ್ಸಿ, ಸುಖರೂಪವಾದಂತಹ ಮನಸ್ಸಿನಲ್ಲಿ ವ್ಯಭಿಚಾರತಃ, ವ್ಯಭಿಚಾರ ಇರುವುದರಿಂದ ನ ಫಲಂ, ಫಲ ಅಲ್ಲ. ಈಗ ಮನಸ್ಸಿದೆಯಲ್ಲ, ಮನಸ್ಸೇನಾಗಿದೆ, ಸುಖರೂಪವಾಗಿದೆ. ಮನಸ್ಸು, ಯಾಕೆ ಮನಸ್ಸು ಸುಖವಾದ ಸ್ವರೂಪವನ್ನು ಗ್ರಹಿಸ್ತಾ ಇದೆ. ಅದರಿಂದ ಮನಸ್ಸೇನಾಗಿದೆ, ಸುಖರೂಪವಾಗಿದೆ. ಆ ಮನಸ್ಸೆಂಬತಕ್ಕಂಥದ್ದು ಫಲವಾ, ಮನಸ್ಸೆಂಬತಕ್ಕಂಥದ್ದು ಫಲ ಅಲ್ಲ. ಮತ್ತು ಆ ಸುಖದ ಅನುಭವ. ಅಂದರೆ ಮೋಕ್ಷವೂ ಕೂಡ ಸುಖರೂಪ ಆಗಿದೆ ಅಂತಂದರೆ ಯತ್ರ ಸುಖರೂಪತ್ವಂ ತತ್ರ ಫಲತ್ವಂ ಹೇಳಿಕ್ಕೆ ಬರುತ್ತಾ? ಇಲ್ಲ. ಮನಸ್ಸೇನಾಗಿದೆ, ಸುಖರೂಪವಾಗಿದೆ. ಆದರೆ ಏನಲ್ಲ, ಅದು ಫಲ ಅಲ್ಲ. ಹಾಗೆ ಮೋಕ್ಷವೂ ಕೂಡ ಸುಖಸ್ವರೂಪ ಆಗಿದೆ ಎಂದ ಮಾತ್ರಕ್ಕೆ ಅದು ಫಲ ಆಗಬೇಕು ಅಂತಲ್ಲ. ಕಿಂತು ಆದರೆ ನಿರ್ದುಃಖ ಸುಖಸ್ಯ, ದುಃಖದ ಸಂಬಂಧ ಇಲ್ಲದೇ ಇರತಕ್ಕಂತಹ ಸುಖದ ಅನುಭವವೇ ಫಲವಾಗಿರುತ್ತದೆ. ಏವಂ ಹೇಗೆ ಸ್ವವಿಷಯಕ ಜ್ಞಾನ ಇಲ್ಲ ಅಂತಾದರೆ ಸ್ವವ್ಯವಹಾರ ಎಂಬತಕ್ಕಂಥದ್ದು ಕೊಡೋದಿಲ್ಲ. ಆದ್ದರಿಂದಾಗಿ ಸ್ವವಿಷಯಕ ಜ್ಞಾನ ಇದ್ರೇ ಸ್ವವ್ಯವಹಾರ ಎಂಬತಕ್ಕಂಥದ್ದು ಕೊಡುತ್ತೋ ಹಾಗೆ ಮೋಕ್ಷದಲ್ಲಿಯೂ ಕೂಡ ಮೋಕ್ಷಾನುಭವ ಇದೆ, ಸುಖಾನುಭವ ಇದೆ ಅಂತ ಹೇಳಬೇಕು. ಅದು ಬಿಟ್ಟು ಸುಖಸ್ವರೂಪತ್ವಮಪಿ, ಸುಖರೂಪತ್ವ ಎಂಬತಕ್ಕಂಥದ್ದು ಮನಸ್ಸಿನಲ್ಲಿ ವ್ಯಭಿಚಾರತಃ, ವ್ಯಭಿಚಾರ ದೋಷವುಳ್ಳದ್ದಾದ್ದರಿಂದ ನ ಫಲಂ, ಮನಸ್ಸಿನಲ್ಲಿ ಸುಖರೂಪತ್ವ ಇದೆ, ಫಲತ್ವ ಇಲ್ಲ. ಅದರಿಂದ ನ ಫಲಂ, ಫಲ ಅಲ್ಲ. ಸುಖರೂಪತ್ವವು ಫಲ ಅಲ್ಲ. ಕಿಂತು ಆದರೆ ನಿರ್ದುಃಖ ಸುಖಸ್ಯ, ದುಃಖದ ಸಂಬಂಧ ಇಲ್ಲದೇ ಇರತಕ್ಕಂಥ ಸುಖದ ಅನುಭವವೇ ಫಲವಾಗಿರುತ್ತದೆ. ನನು ಸುಖಾನುಭವಾಭಾವೇಪಿ ಸುಖಸ್ವರೂಪತ್ವಾತ್ ಮುಕ್ತಿ ಫಲಂ ಭವಿಷ್ಯತಿ ಇತ್ಯತಃ. ಮೋಕ್ಷ ಇದೆಯಲ್ಲ,
ಅದು ಸುಖಸ್ವರೂಪವಾಗಿದೆ. ಮೋಕ್ಷದಲ್ಲಿ ಸುಖಾನುಭವ ಇಲ್ಲ. ಅವ್ರ ಮತ ಪ್ರಕಾರ ಜೀವನಲ್ಲಿ ಸುಖ ಸ್ವರೂಪತ್ವ ಇದೆ. ಮುಕ್ತನಾದ ಜೀವನಲ್ಲಿ, ಮುಕ್ತನಾದ ಬ್ರಹ್ಮನಲ್ಲಿ ಸುಖ ಸ್ವರೂಪತ್ವ ಇದೆ. ಏನಿಲ್ಲ? ಸುಖಾನುಭವ ಇಲ್ಲ. ಸುಖಾನುಭವ ಇಲ್ಲ ಅಂತಾದರೂ ಕೂಡ ಏನಾಗಿದೆ? ಸುಖ ಸ್ವರೂಪತ್ವ ಇದೆ. ಆದ್ದರಿಂದ ಮೋಕ್ಷ ಎಂಬತಕ್ಕಂಥದ್ದು ಫಲ ಆಗುತ್ತೆ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ ಅಂತ. ಸುಖಸ್ವರೂಪತ್ವ ಸುಖರೂಪತ್ವಂ ವ್ಯಭಿಚಾರತಃ ಫಲತ್ವ ವ್ಯಭಿಚಾರಾತ್. ಮನಸ್ಸಿನಲ್ಲಿ ಸುಖರೂಪತ್ವ ಇದೆ, ಫಲತ್ವ ಇಲ್ಲ. ಎತ್ತರ ಎತ್ತರ ಸುಖರೂಪತ್ವಂ ತತ್ರ ಫಲತ್ವಂ ಅಂತ ಹೇಳಿದ್ರೆ ಮನಸ್ಸಿನಲ್ಲೇನಿದೆ? ಸುಖರೂಪತ್ವ ಇದೆ. ಏನಿಲ್ಲ ಅಲ್ಲಿ? ಫಲತ್ವ ಇಲ್ಲ. ಅಂದರೆ ವ್ಯಭಿಚಾರ ಇದೆ. ನ ಫಲಂ ಮುಕ್ತೋ ನ ಫಲಮಿತ್ಯರ್ಥ. ಆದ್ದರಿಂದ ಫಲರೂಪತ್ವವೇ ಮೋಕ್ಷದಲ್ಲಿ ಫಲ ಅಲ್ಲ. ಕಿಂ ತರ್ಹಿ ಫಲಂ? ಫಲ ಅಂದರೆ ಯಾವುದು ಅಂತಂದರೆ ಅದನ್ನು ಹೇಳ್ತಾ ಇದೆ ಕಿಂತು ನಿರ್ದುಃಖ ಸುಖಸ್ಯಾನುಭವ ಫಲಂ ಅಂತ. ಅದಕ್ಕೆ ಆತ್ಮಜ್ಞಾನರೂಪಿಯಾಗಿದ್ದಾನೆ ಅನ್ನೋದು ಹೇಗೆ ಯಾವುದಕ್ಕೂ ಅದು ಪ್ರಯೋಜನ ಇಲ್ಲವೋ, ಆತ್ಮನಿಗೆ ಆತ್ಮವಿಷಯಕವಾದ ಜ್ಞಾನ ಬೇಕು. ಸಮಾನ ನ್ಯಾಯದಿಂದ ಮೋಕ್ಷ ಸುಖರೂಪವಾಗಿದೆ ಎಂದಂದರೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಆತ್ಮಜ್ಞಾನರೂಪಿಯಾದ್ದರಿಂದಾಗಿ ಆತ್ಮವ್ಯವಹಾರಾದಿಗಳು ಕೂಡೋದಿಲ್ಲ, ಆದ್ದರಿಂದಾಗಿ ಆತ್ಮ ಜ್ಞಾನರೂಪನಾಗಿದ್ದಾನೆ ಅಂತ ಇಟ್ಕೊಂಡು ಅದರಿಂದ ಏನು ಪ್ರಯೋಜನ ಇಲ್ಲ. ಹಾಗೆ ಮೋಕ್ಷವನ್ನು ನೀವೇನು ಹೇಳ್ತೀರಾ? ಸುಖರೂಪ ಅಂತ ಹೇಳ್ತೀರಾ. ಮೋಕ್ಷವನ್ನು ಸುಖರೂಪ ಅಂತ ಹೇಳಿದ್ರೂ ಕೂಡ ಏನು ಅದು ಪುರುಷಾರ್ಥ ಅಂತಾಗಲಿಕ್ಕೆ ಸಾಧ್ಯ ಇಲ್ಲ. ತಥೈವ ಸುಖರೂಪತ್ವಂ ಜ್ಞಾನರೂಪತ್ವಮಾತ್ಮನಿ ನ ಫಲಂ ಯನ್ಮನೋ ಬಾಹ್ಯ ಜ್ಞಾನರೂಪಂ ಸುಖಾತ್ಮಕಂ. ಅದು ಉದಾಹರಣೆ ಕೊಟ್ಟಿದ್ದು. ಮೋಕ್ಷ ಸುಖರೂಪವಾಗಿದೆ. ಮೋಕ್ಷ ಸುಖರೂಪವಾದರೂ ಕೂಡ ಏನಲ್ಲ? ಪ್ರಯೋಜನ ಅಲ್ಲ. ಹಾಗೆ ಬ್ರಹ್ಮನೂ ಕೂಡ ಜ್ಞಾನರೂಪನೂ ಆಗಿದ್ದಾನೆ, ಸುಖರೂಪನೂ ಆಗಿದ್ದಾನೆ. ತಥೈವ ಸುಖರೂಪತ್ವಂ ಜ್ಞಾನರೂಪತ್ವಂ ಆತ್ಮನಿ. ಬ್ರಹ್ಮನಲ್ಲೇನಿದೆ? ಸುಖರೂಪತ್ವ ಇದೆ. ಬ್ರಹ್ಮನಲ್ಲೇನಿದೆ? ಜ್ಞಾನರೂಪತ್ವ ಇದೆ. ಅದು ಕೂಡ ನ ಫಲಂ, ಅದು ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆ? ನ ಫಲಂ ಯನ್ಮನೋ ಬಾಹ್ಯ ಜ್ಞಾನರೂಪಂ ಸುಖಾತ್ಮಕಂ ಅಂತ. ಈ ಮನಸ್ಸಿದೆಯಲ್ಲ ಅದು ಬಾಹ್ಯ ಜ್ಞಾನರೂಪವೂ ಹೌದು, ಮನಸ್ಸು ಸುಖರೂಪವೂ ಹೌದು. ಅದರಿಂದ ಮನಸ್ಸಿಗೆ ಜ್ಞಾನಾತ್ಮಕತ್ವ ಇದೆ, ಮನಸ್ಸಿಗೆ ಸುಖಾತ್ಮಕತ್ವ ಇದೆ. ಅದರ ಮನಸ್ಸು ಪುರುಷಾರ್ಥನ ಅಲ್ಲ. ಹಾಗೆ ಬ್ರಹ್ಮನನ್ನು ಕೂಡ ನೀವೇನು ಹೇಳ್ತೀರಾ? ಸುಖಸ್ವರೂಪಿ ಜ್ಞಾನರೂಪಿ ಅಂತ ಹೇಳಿದ. ಆದರೂ ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಆಗುತ್ತೆ. ಆತ್ಮನಿ ಮುಕ್ತಾತ್ಮನಲ್ಲಿ ತಥೈವ ಕೇವಲ ಸುಖರೂಪತ್ವವು ಪ್ರಯೋಜನವಾಗದೇ ಇರುವಂತೆ ಸುಖರೂಪತ್ವಂ ಜ್ಞಾನರೂಪತ್ವಂ, ಸುಖರೂಪತ್ವ ಮತ್ತು ಜ್ಞಾನರೂಪತ್ವಗಳು ಒಟ್ಟಿಗೆಯಾಗಿ ನ ಫಲಂ ಪುರುಷಾರ್ಥವಲ್ಲ. ಯತ್ ಯಾಕೆಂದರೆ ಮನಸ್ಸು ಬಾಹ್ಯಜ್ಞಾನರೂಪಂ ಬಾಹ್ಯಜ್ಞಾನರೂಪವೂ ಆಗಿದೆ, ಸುಖಾತ್ಮಕಂ ಸುಖಸ್ವರೂಪವೂ ಆಗಿದೆ. ಆತ್ಮನಿ ಮುಕ್ತಾತ್ಮನಲ್ಲಿ ತಥೈವ ಕೇವಲ ಸುಖ ಸ್ವರೂಪತ್ವವು ಪ್ರಯೋಜನ ಆಗದೇ ಇರುವಂತೆ ಸುಖಸ್ವರೂಪತ್ವಂ ಜ್ಞಾನರೂಪತ್ವಂ, ಸುಖಸ್ವರೂಪತ್ವ ಮತ್ತು ಜ್ಞಾನರೂಪತ್ವವು ಒಟ್ಟಿಗೆ ನ ಫಲಂ ಪುರುಷಾರ್ಥ ಆಗುವುದಿಲ್ಲ. ಯತ್ ಏಕೆಂದರೆ ಮನಸ್ಸು ಬಾಹ್ಯಜ್ಞಾನರೂಪಂ ಬಾಹ್ಯಜ್ಞಾನರೂಪವೂ ಸುಖಾತ್ಮಕಂ ಸುಖಸ್ವರೂಪವೂ ಕೂಡ ಆಗಿಯೇ ಇದೆ. ತಥೈವ ಅಂದರೆ ಸುಖರೂಪತ್ವವದೇವ ಅಂತ. ತಥೈವ ಸುಖರೂಪತ್ವಂ ಅಂದರೆ ಸುಖರೂಪತ್ವದಂತೆ ಅಂತ ಅರ್ಥ. ಆತ್ಮನಿ ಅಂದರೆ ಮುಕ್ತ ಚೈತನ್ಯೇ, ಮುಕ್ತನಾದಂತಹ ಆತ್ಮನಲ್ಲಿ ಕೇವಲ ಸುಖರೂಪತ್ವ ಎಂಬತಕ್ಕಂಥದ್ದು ಫಲ ಅಲ್ಲವೋ, ಹಾಗೆ ಜ್ಞಾನರೂಪತ್ವ ಸುಖರೂಪತ್ವ ಎರಡು ಒಟ್ಟಿಗೆ ಫಲ ಅದು ಕೂಡ ಆಗೋದಿಲ್ಲ. ಕೇವಲ ಸುಖರೂಪತ್ವ ಫಲ ಅಲ್ಲ, ಸುಖಾನುಭವ ಬೇಕು ಅಂತಂದು ಹೇಳಿದ್ರು. ಅಲ್ಲ, ಜ್ಞಾನರೂಪತ್ವದ ಜೊತೆಯಲ್ಲಿ ಸುಖರೂಪತ್ವ ಅಂತ ಹೇಳ್ತೇವೆ ಅಂತಂದರೆ ಆ ಸುಖರೂಪತ್ವ ಜ್ಞಾನರೂಪತ್ವದ ಜೊತೆಯಲ್ಲಿಯೂ ಕೂಡ ಪ್ರಯೋಜನ ಆಗೋದಿಲ್ಲ. ಯಸ್ಮಾತ್ ಮನಸ್ಸು ಬಾಹ್ಯಘಟಾದಿಜ್ಞಾನರೂಪಂ, ಮನಸ್ಸಿನ ಪರಿಣಾಮವೇ ಘಟಜ್ಞಾನ. ಹಾಗಾದರೆ ಮನಸ್ಸೇನಾಗಿದೆ?
ಜ್ಞಾನರೂಪವಾಗಿದೆ. ಅಷ್ಟೇ ಅಲ್ಲ ಸುಖಾತ್ಮಕಂ, ಯಾಕೆ ವಿಷಯಜನ್ಯ ಸುಖಸ್ಯ ಮನಃಪರಿಣಾಮ ರೂಪತ್ವಾತ್, ವಿಷಯ ಪದಾರ್ಥಗಳಿಂದ ಬರತಕ್ಕಂತಹ ಸುಖ ಇದೆಯಲ್ಲ ಅದು ಮನಸ್ಸಿನ ಪರಿಣಾಮ ರೂಪವಾಗಿದೆ. ಅದರಿಂದ ಏನಾಯಿತು, ಅದು ಮನಸ್ಸು. ಬಾಹ್ಯ ಜ್ಞಾನ, ಬಾಹ್ಯ ವಿಷಯ ಪದಾರ್ಥಜನ್ಯ ಸುಖ, ಇದೆಲ್ಲ ಏನಾಗಿದೆ, ಮನೋರೂಪವೇ ಆಗಿದೆ. ಆದರೆ ಮನಸ್ಸು ಅದು ಪುರುಷಾರ್ಥನ ಅಲ್ಲ. ಆದ್ದರಿಂದ ಸುಖರೂಪಂಚ ಭವತಿ. ತಸ್ಮಾತ್ ಮುಕ್ತೇರಪಿ ಸುಖರೂಪತ್ವಂ ಜ್ಞಾನರೂಪತ್ವಂ ನ ಫಲಂ ಇತಿ ಪೂರ್ವೇಣ ಅನ್ವಯ. ಆದ್ದರಿಂದ ಮೋಕ್ಷ ಜ್ಞಾನರೂಪ, ಮೋಕ್ಷವು ಸುಖರೂಪ ಅಂಥೇಳಿದರೆ ಹೇಗೆ ಮನಸ್ಸು ಜ್ಞಾನರೂಪ ಸುಖರೂಪ ಆದರೂ ಕೂಡ ಪುರುಷಾರ್ಥ ಅಲ್ಲವೋ, ಹಾಗೆ ಮೋಕ್ಷವೂ ಕೂಡ ಜ್ಞಾನರೂಪ ಸುಖರೂಪ ಆದರೂ ಕೂಡ ಪುರುಷಾರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಹ್ಯಜ್ಞಾನರೂಪಮಿತ್ಯುಕ್ತ್ಯ ಯಥಾ ತಸ್ಯ ಜ್ಞಾನಸ್ಯ ಸುಖವಿಷಯತ್ವಾಭಾವಾತ್ ನ ಫಲತಾ ತಥಾ ಬ್ರಹ್ಮಸ್ವರೂಪಭೂತಜ್ಞಾನಸ್ಯಾಪಿ ಸ್ವರೂಪಭೂತಸುಖ ಅವಿಷಯತ್ವೇ ಕಥಂ ಫಲತಾ ಇತಿ ಸೂಚಯತಿ ಅಂತ. ಅಲ್ಲಿ ಬಾಹ್ಯಜ್ಞಾನ ರೂಪಂ ಅಂತ ಹೇಳಿದ್ದಾರೆ. ಮನಸ್ಸಿದೆಯಲ್ಲ ಅದು ಬಾಹ್ಯಜ್ಞಾನ ರೂಪ ಅಂತ. ಅದರಿಂದ ಏನು ಹೇಳಿದ್ರು, ಬಾಹ್ಯಜ್ಞಾನ ರೂಪ ಅಂತ ಹೇಳಿದ್ರಿಂದ ಜ್ಞಾನ ಎಂಬತಕ್ಕಂಥದ್ದು ಅದು ಸುಖ ವಿಷಯಕ ಅಲ್ಲ. ಜ್ಞಾನ ಎಂಬತಕ್ಕಂಥದ್ದು ಏನಿಲ್ಲ, ಸುಖ ವಿಷಯ ಅಲ್ಲ, ಸುಖ ವಿಷಯಕ ಅಲ್ಲ. ಅದರಿಂದ ಜ್ಞಾನಕ್ಕೆ ಸುಖ ವಿಷಯತ್ವ ಇಲ್ಲ. ಜ್ಞಾನವು ಸುಖವನ್ನು ವಿಷಯೀಕರಿಸ್ತಾ ಇಲ್ಲ. ಬಾಹ್ಯಜ್ಞಾನ, ಘಟಜ್ಞಾನ ಇದೆಯಲ್ಲ, ಘಟಜ್ಞಾನ ಮನೋರೂಪ, ಆದರೆ ಅದು ಸುಖ ವಿಷಯತ್ವ ರೂಪ ಆಗಿದೆಯಾ, ಇಲ್ಲ. ಆ ಜ್ಞಾನಕ್ಕೆ ಸುಖ ವಿಷಯತ್ವ ಇಲ್ಲ. ಅದರಿಂದ ಅದೇನಲ್ಲ, ಅದು ಪುರುಷಾರ್ಥ ಅಲ್ಲ ಅಂತರ್ಥ. ಜ್ಞಾನವು ಬಾಹ್ಯಜ್ಞಾನವು ಸುಖ ವಿಷಯಕ ಅಲ್ಲ. ಆದ್ದರಿಂದಾಗಿ ಅದಕ್ಕೆ ಫಲತ್ವ ನ ಫಲತ, ಅದು ಫಲ ಅಲ್ಲ ಅದು. ಹಾಗೆ ತಥಾ ಬ್ರಹ್ಮಸ್ವರೂಪ ಜ್ಞಾನಸ್ಯ, ಬ್ರಹ್ಮನ ಸ್ವರೂಪಭೂತವಾದ ಜ್ಞಾನ ಇದೆಯಲ್ಲ ಅದೇನಲ್ಲ, ಸುಖರೂಪ ಅಲ್ಲ. ಅದರಿಂದ ಸುಖರೂಪ ಸ್ವರೂಪಭೂತ ಸುಖ ಅವಿಷಯತ್ವ. ಒಂದು ವೇಳೆ ಬ್ರಹ್ಮನ ಜ್ಞಾನ ಬ್ರಹ್ಮಸ್ವರೂಪವಾದ ಸುಖವನ್ನು ವಿಷಯೀಕರಿಸ್ತಾ ಇಲ್ಲ ಅಂತಾದರೆ, ಬ್ರಹ್ಮನ ಸ್ವರೂಪಭೂತವಾದ ಸುಖವನ್ನು ವಿಷಯೀಕರಿಸದೇ ಇರತಕ್ಕಂತಹ ಬ್ರಹ್ಮಸ್ವರೂಪ ಜ್ಞಾನ ಇದೆಯಲ್ಲ ಅದು ಕೂಡ ಪುರುಷಾರ್ಥ ಆಗೋದಿಲ್ಲ. ಅದನ್ನು ಹೇಳಿದ್ದು ಬಾಹ್ಯಜ್ಞಾನ ರೂಪ ಅಂತ ಹೇಳಿದರೆ, ಬಾಹ್ಯಜ್ಞಾನ ರೂಪ ಅಂತ ಹೇಳಿದ್ರಿಂದ ಏನು ಹೇಳ್ತಾ ಇದ್ದಾರೆ, ಅದು ಸುಖ ವಿಷಯ ಅಲ್ಲ. ಹೌದು, ಗಣ ಅಂತ ಹೇಳಿದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ ಘಟಜ್ಞಾನ, ಹಿಂದೆ ಹೇಳಿದ್ದು ವ್ಯವಹಾರ. ಘಟಜ್ಞಾನ ಅದು ಮನೋವ್ಯವಹಾರಕ್ಕೆ ಕಾರಣ ಆಗಲ್ಲ ಅಂತ ಹಿಂದೆ ಹೇಳಿದ್ದು. ಇವಾಗ ಘಟಜ್ಞಾನ ಎಂಬತಕ್ಕಂಥದ್ದು ಅದು ಮನಸ್ಸಿನ ರೂಪವಾಗಿದೆ. ಆದರೆ ಆ ಮನಸ್ಸು ಪುರುಷಾರ್ಥ ಅಲ್ಲ. ಹಾಂ, ಯಾಕೆ ಪುರುಷಾರ್ಥ ಅಲ್ಲ? ಆ ಜ್ಞಾನಕ್ಕೆ ಸುಖ ವಿಷಯತ್ವ ಇಲ್ಲ. ಆ ಜ್ಞಾನಕ್ಕೆ ಸುಖ ವಿಷಯತ್ವ ಇಲ್ಲ. ಆದ್ದರಿಂದಾಗಿ ಅದು ಘಟಜ್ಞಾನ ಮನಸ್ಸು ಜ್ಞಾನರೂಪ ಆದರೂ ಕೂಡ ಅದಕ್ಕೆ ಪುರುಷಾರ್ಥತ್ವ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ್ದು ಘಟಜ್ಞಾನ ಮನಸ್ವರೂಪ, ಮನೋವ್ಯವಹಾರಕ್ಕೆ ಕಾರಣ ಅಲ್ಲ ಅಂತ ಹೇಳಿದ್ದು. ಈಗ ಆ ಬಾಹ್ಯಜ್ಞಾನ ಅದು ಮನೋರೂಪವಾಗಿದೆ, ಸುಖ ವಿಷಯಕತ್ವ ಇಲ್ಲ. ಸುಖ ವಿಷಯತ್ವ ಇಲ್ಲ, ಆದ್ದರಿಂದಾಗಿ ಅದಕ್ಕೆ ಪುರುಷಾರ್ಥತ್ವ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಹೌದು. ಹಾಗೆ ಆತ್ಮಜ್ಞಾನ ಜ್ಞಾನರೂಪವಾದರೂ ಕೂಡ ಸುಖ ವಿಷಯತ್ವ ಇಲ್ಲ ಅಂತ ಆಗಿಬಿಟ್ರೆ ಸ್ವರೂಪಭೂತವಾದ ಸುಖವನ್ನು ಆತ್ಮಜ್ಞಾನ ವಿಷಯೀಕರಿಸೋದಿಲ್ಲ. ಹಾಗೆ ಆತ್ಮಜ್ಞಾನಕ್ಕೆ ಸ್ವರೂಪಭೂತ ಸುಖ ವಿಷಯತ್ವ ಇಲ್ಲ ಅಂತಾದರೆ ಅದು ಪುರುಷಾರ್ಥ ಆಗೋದಿಲ್ಲ ಅನ್ನೋದರಲ್ಲಿ ಪರ್ಯವಸಾನ. ಅದರಲ್ಲಿ ಮುಖ್ಯವಾದ ಪುರುಷಾರ್ಥ ಮೋಕ್ಷ. ಹಾಂ, ಇದು ಅವಾಂತರಗಳು ಪುರುಷಾರ್ಥಗಳು. ಯಾಕೆ ಮೋಕ್ಷ ಆಗಬೇಕು ಅಂದರೆ ಧರ್ಮ ಬೇಕು. ಧರ್ಮ ಬೇಕು ಅಂತಂದರೆ ಧರ್ಮಾಚರಣೆ ಮಾಡಲಿಕ್ಕೆ ಕಾಮ ಬೇಕು, ಧರ್ಮಾಚರಣೆ ಮಾಡಲಿಕ್ಕೆ ಅರ್ಥ ಬೇಕು. ಇಚ್ಛೆ ಇದ್ದು ದುಡ್ಡಿದ್ದರೆ ಧರ್ಮಾಚರಣೆ ಮಾಡಿ ಆಮೇಲೆ ಅಂತಃಕರಣ ಶುದ್ಧಿ ಪಡೆದು ಜ್ಞಾನ ಸಂಪಾದನೆ ಮಾಡಿ ಮೋಕ್ಷ ಪಡಿಬೋದು. ಸುಖಾನುಭವ. ಆದ್ದರಿಂದಾಗಿ ಪುರುಷಾರ್ಥ ಅಲ್ಲ. ಅಲ್ಲಿ ವ್ಯವಹಾರ ಕೂಡಲ್ಲ ಅಂತ ಹೇಳಿದ್ದು, ಇಲ್ಲಿ ಪುರುಷಾರ್ಥ ಅಲ್ಲ ಅಂತ ಹೇಳ್ತಾರೆ.
ಅದಲ್ಲ, ವ್ಯವಹಾರ ಬಗ್ಗೆ ಹೇಳ್ತಾ ಇಲ್ಲ. ಮನಸ್ಸು ಅದೇ ಅಲ್ಲ, ಜ್ಞಾನ ಯಾವುದು ಬಾಹ್ಯಜ್ಞಾನ ಇದೆಯಲ್ಲ, ಆ ಬಾಹ್ಯಜ್ಞಾನಕ್ಕೆ ಸುಖ ವಿಷಯತ್ವ ಇದೆ. ಸುಖವೂ ವಿಷಯ ಆಗಿದೆಯಾ ಬಾಹ್ಯಜ್ಞಾನಕ್ಕೆ? ಅಯಂಘಟಾಜ್ಞಾನ ಬಂತು, ಇದಂ ಪುಸ್ತಕ ಜ್ಞಾನ ಬಂತು. ಈ ಜ್ಞಾನ ಏನಾಗಿದೆ? ಮನೋರೂಪವಾಗಿದೆ. ಈ ಜ್ಞಾನ ಮನೋರೂಪ. ಈ ಜ್ಞಾನಕ್ಕೆ ಸುಖ ವಿಷಯತ್ವ ಇದೆಯಾ? ಇಲ್ಲ. ಅದರಿಂದ ಏನಲ್ಲ, ಈ ಮನಸ್ಸು ಪುರುಷಾರ್ಥ ಅಲ್ಲ. ಬಾಹ್ಯಜ್ಞಾನ ಮನೋರೂಪ. ಈ ಮನೋರೂಪವಾದಂತಹ ಬಾಹ್ಯಜ್ಞಾನ ಅದು ಪುರುಷಾರ್ಥ ಅಲ್ಲ. ಯಾಕಲ್ಲ? ಸುಖ ವಿಷಯತ್ವ ಇಲ್ಲ. ಈ ಜ್ಞಾನಕ್ಕೆ ಸುಖ ವಿಷಯತ್ವ ಇಲ್ಲ. ಯಾವುದು? ಸಿಕ್ಕಿದ್ರೆ ಹೌದು. ಆ ಜ್ಞಾನದಿಂದ ಸುಖ ಆದದ್ದಲ್ಲ. ಸುಖ ಬಂತು, ಸುಖದ ಜ್ಞಾನ ಬಂತು. ಜ್ಞಾನವೇ ಸುಖರೂಪ ಅಲ್ಲ. ಜ್ಞಾನದಿಂದ ಸುಖ ಬಂತು. ಜ್ಞಾನ ಬೇರೆ, ಸುಖ ಬೇರೆ. ಆಗಲಿ, ಅದೇ ಜ್ಞಾನದಿಂದ ಸುಖ ಬಂತು. ಈಗ ನಮ್ಮವರು ಬಂದಿದ್ದಾರೆ ಅಂತ ಕೇಳೋದು, ಅವಾಗ ಸುಖ ಆಯಿತು. ಅಂದರೆ ಜ್ಞಾನದಿಂದ ಸುಖ ಅಲ್ವಾ? ಬಾಹ್ಯ ಜ್ಞಾನ, ಅದೇ ಹೇಳ್ತೀನಿ ಕೇಳಿ. ಬಾಹ್ಯ ಜ್ಞಾನದಿಂದ ಸುಖ ಆಯಿತು. ಬಾಹ್ಯ ಜ್ಞಾನಕ್ಕೆ ಸುಖ ವಿಷಯ ಅಲ್ಲ. ಬಾಹ್ಯ ಜ್ಞಾನ ಸುಖಕ್ಕೆ ಕಾರಣ. ಬಂದಿದ್ದಾರೆ ವ್ಯಕ್ತಿ, ಆ ವ್ಯಕ್ತಿ ವಿಷಯ ಜ್ಞಾನಕ್ಕೆ. ಜ್ಞಾನಕ್ಕೆ ವಿಷಯ ವ್ಯಕ್ತಿ. ಆಯಿತಾ? ನಿಮಗೆ ಆದದ್ದು ಜ್ಞಾನದಿಂದ ಸುಖ ಆದದ್ದು. ಆ ಸುಖ ಈ ಜ್ಞಾನಕ್ಕೆ ವಿಷಯ ಅಲ್ಲ ಅಲ್ವಾ? ಅದನ್ನೇ ಅದರಿಂದ ಬಾಹ್ಯಜ್ಞಾನ ಅದು ಸುಖ ವಿಷಯ ಅಲ್ಲ. ಅಂದರೆ ಸುಖ ವಿಷಯತ್ವ ಜ್ಞಾನಕ್ಕಿಲ್ಲ. ಅದು ಪುರುಷಾರ್ಥ ಅಲ್ಲ. ಹಾಗೆ ಬ್ರಹ್ಮನು ಕೂಡ ಜ್ಞಾನರೂಪನಾಗಿದ್ದಾನೆ. ಆ ಬ್ರಹ್ಮ ಜ್ಞಾನರೂಪನಾಗಿದ್ದಾನೆ. ಬ್ರಹ್ಮ ಆ ಜ್ಞಾನಕ್ಕೆ ಏನು ಆತ್ಮಸ್ವರೂಪ ಸುಖ ಇದೆಯಲ್ಲ, ಅದು ವಿಷಯ ಅಲ್ಲ. ಅವನು ಏನಾಗಿದ್ದಾನೆ? ಸುಖ ಸ್ವರೂಪನೂ ಆಗಿದ್ದಾನೆ. ಆತ್ಮಜ್ಞಾನಕ್ಕೆ ಸ್ವರೂಪ ಸುಖ ವಿಷಯ ಅಲ್ಲ. ತನ್ನ ಜ್ಞಾನ ಇಲ್ವಲ್ಲ, ಸ್ವರೂಪ ಸುಖ ವಿಷಯ ಅಲ್ಲ. ಆದ್ದರಿಂದ ಪುರುಷಾರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇದ್ದ. ತಥಾ ಬ್ರಹ್ಮಸ್ವರೂಪಭೂತ ಜ್ಞಾನಸ್ಯಾಪಿ, ಬ್ರಹ್ಮಸ್ವರೂಪಭೂತವಾದ ಜ್ಞಾನ ಇದೆಯಲ್ಲ, ಸ್ವರೂಪಭೂತ ಸುಖ ಅವಿಷಯತ್ವೇ, ಸ್ವರೂಪಭೂತವಾಗಿರ್ತಕ್ಕಂಥ ಸುಖ ವಿಷಯ ಅಲ್ಲ ಅಂತ ಆಗಿಬಿಟ್ರೆ ಆವಾಗ ಕಥಂ ಫಲತ, ಅದು ಫಲ ಆಗಲಿಕ್ಕೆ ಹೇಗೆ ಸಾಧ್ಯ ಅಂದ. ಆತ್ಮಜ್ಞಾನ ಸ್ವರೂಪಭೂತವಾದ ಸುಖವನ್ನು ವಿಷಯೀಕರಿಸ್ತಾ ಇದೆ ಅಂತಾದರೆ ಆವಾಗ ಅದು ಫಲ ಆಗುತ್ತೆ. ಆತ್ಮಜ್ಞಾನಕ್ಕೆ ಆತ್ಮಸ್ವರೂಪವಾದ ಆತ್ಮನ ಜ್ಞಾನಕ್ಕೆ ಆತ್ಮ ವಿಷಯ ಅಲ್ವಲ್ಲ. ಆತ್ಮ ವಿಷಯ ಅಲ್ಲ ಅಂತಂದರೆ ಆತ್ಮಸ್ವರೂಪಭೂತ ಸುಖವೂ ವಿಷಯ ಅಲ್ಲ ಅಂತಾಯಿತು. ಆತ್ಮಜ್ಞಾನಕ್ಕೆ ಆತ್ಮಸ್ವರೂಪಭೂತವಾದ ಸುಖ ವಿಷಯ ಅಲ್ಲ ಅಂತಾದರೆ ಅದು ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇಲ್ಲ, ಫಲ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಪುರುಷಾರ್ಥ ಅಂತ ಆಗೋದು. 10 ನಿಮಿಷ ಬಿಟ್ಟು